हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलु तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ। प्रश्न वर्षव कರೆಯುತ್ತೀರ್ಪ नरेंद्र वादवनालिते। संजयागलु तव की पुदु मन दक्षिणेश्वर यात्ರೆಗೆ अत्थ केशव चंद्रसेनन भक्ति नमनव काणुवे। अत्थ केशव चंद्रसेनन भक्ति नमनव काणुवे। इत्तमत्त गिरीश घोषन चंद्र चित्तदि कೈಯುವೆ। संजयागलु तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ संजयागलु तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣರು ವಿದ್ಯಾಸಾಗರನ ಸಂಬಂಧವಾಗಿ ಹೇಳ್ತಾ ಇದ್ದಾರೆ. ವಿದ್ಯಾಸಾಗರ ಮಾಡ್ತಿರುವ ಕೆಲಸ ಕಾರ್ಯಗಳು ಬಹಳ ಒಳ್ಳೆಯವು. ದಯಾವಂತನಾಗಿರೋದು ಬಹಳ ಒಳ್ಳೆಯದೇ. ದಯೆಗೂ ಮಾಯೆಗೂ ಅಜಗಜಾಂತರ. ದಯೆ ಒಳ್ಳೆಯದು, ಆದರೆ ಮಾಯೆ ಅಲ್ಲ. ಮಾಯೆ ಅಂದರೆ ಆತ್ಮೀಯರ ಮೇಲೆ, ಅಂದರೆ ಹೆಂಡತಿ, ಪುತ್ರ, ಸೋದರ, ಸೋದರಿ, ಸೋದರ ಮಕ್ಕಳು, ತಂದೆ ತಾಯಿ ಇವರ ಮೇಲೆ ಇರುವಂತಹ ಪ್ರೀತಿ. ದಯೆ ಅಂದರೆ ಸರ್ವಭೂತಗಳಲ್ಲಿಯೂ ಒಂದೇ ಸಮ ಪ್ರೀತಿ ಅಂತ ಹೇಳಿದರು ಶ್ರೀರಾಮಕೃಷ್ಣರು. ಹೊಸ ಒಂದು ವಿಚಾರ ಇಲ್ಲಿ ನಮಗೆ ಸಿಕ್ಕಿದಂತಾಯಿತು. ದಯೆ ಮತ್ತು ಮಾಯೆ. ವಿದ್ಯಾಸಾಗರನ ದಯೆ ಮಾಯೆಗೆ ಸೇರಿದ್ದಲ್ಲ, ಅದು ದೈವೀ ಗುಣ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತ ಒಂದು ಅಧ್ಯಾಯದಲ್ಲಿ ದೈವೀ ಗುಣಗಳ ಪಟ್ಟಿ ಒಂದನ್ನು ಮುಂದಿಡ್ತಾನೆ. ಹಾಗೆ ಆಸುರಿ ಗುಣಗಳ ಪಟ್ಟಿ ಒಂದನ್ನು ಮುಂದಿಡ್ತಾನೆ. ಆ ದೈವೀ ಗುಣದಲ್ಲಿ ದಯಾ ಅಂತ ಹೇಳ್ತಕ್ಕಂಥದ್ದು ಒಂದು ಸೇರಿಕೊಂಡಿದೆ. ನಿಜಕ್ಕೂ ಕೂಡ ಪರಮಾತ್ಮನ ಅನೇಕ ಕಲ್ಯಾಣ ಗುಣಗಳಲ್ಲಿ ದಯೆ ಅಂತ ಹೇಳ್ತಕ್ಕಂಥದ್ದು ಬಹಳ ಪ್ರಧಾನವಾದದ್ದು. ವೇದಾಂತ ದೇಶಿಕರು ಅಂತ ಶ್ರೀರಾಮಾನುಜ ಪರಂಪರೆಯವರು ಬಹಳ ದೊಡ್ಡ ಸಂತರು. ಅವರು ದಯಾಶತಕ ಅಂತ ಒಂದು ಬರೆದಿದ್ದಾರೆ. ಶ್ರೀನಿವಾಸನ ದಯೆ, ವೆಂಕಟರಮಣ ಸ್ವಾಮಿ ಶ್ರೀನಿವಾಸ ಅವನ ದಯೆ, ಆ ದಯೆಯನ್ನ ಶ್ರೀನಿವಾಸನ 4ನೆಯ ಪತ್ನಿಯಾಗಿ ಭಾವಿಸಿ ಹೇಳಲಾಗಿದೆ ಆ ಶ್ಲೋಕದಲ್ಲಿ, ಆ ದಯಾ ಶತಕದಲ್ಲಿ. ಶತಕ ಅಂತಂದ್ರೆ 100 ಶ್ಲೋಕಗಳನ್ನ ಒಳಗೊಂಡಂತಹ ಸ್ತೋತ್ರ. ಭೂದೇವಿ, ಶ್ರೀದೇವಿ, ನೀಳಾದೇವಿ ಅಂತ 3 ಜನ ಹೆಂಡಂದ್ರು ಶ್ರೀನಿವಾಸನಿಗೆ, ವಿಷ್ಣುವಿಗೆ. ವೇದಾಂತ ದೇಶಿಕರು 4ನೇ ಹೆಂಡತಿಯೊಬ್ಬಳನ್ನ ಮದುವೆ ಮಾಡಿಸ್ತಾರೆ. ಅದು ಯಾವುದು ಅಂತಂದ್ರೆ ದಯಾದೇವಿ. ದಯಾದೇವಿ ಅಂತ ಕರೀತಾರೆ. ಅದರಲ್ಲಿ ನೋಡಿದ್ರೆ ಅದು ದೇವಿ ಅಲ್ಲ, ದಯಾಗುಣ. ದಯಾ ಅಂತಿರ್ತಕ್ಕಂಥ ದೀರ್ಘ ಇರೋದ್ರಿಂದ ಸಂಸ್ಕೃತದಲ್ಲಿ ಅದು ಸ್ತ್ರೀಲಿಂಗ. ಆದ್ರಿಂದ ದಯಾದೇವಿ ಅಂತ ಅವರು ಕರೆದು 4ನೇ ಹೆಂಡತಿಯೋ ಎಂಬಂತೆ ನಮಗೆ ಕಂಡು ಬರುವಂತೆ ಮಾಡ್ತಾ ಇದ್ದಾರೆ. ಆದರೆ ಅವರು ಆ ದಯಾಗುಣವನ್ನು ವರ್ಣಿಸುವಂತಹ 100 ಶ್ಲೋಕಗಳು ಪರಮಾದ್ಭುತವಾಗಿವೆ. ಪ್ರತಿಯೊಂದು ಶ್ಲೋಕದಲ್ಲೂ ದಯಾ, ಅನುಕಂಪೆ ಇತ್ಯಾದಿ ಶಬ್ದಗಳಿಂದ ಆ ದಯಾ ಶಬ್ದವನ್ನು ತಂದೇ ಸ್ತೋತ್ರವನ್ನು ಮಾಡ್ತಾರೆ. ಭಗವಂತನ ಗುಣ ಕೀರ್ತನೆಯನ್ನು ಮಾಡ್ತಾರೆ. ಅವ್ರು ಹೇಳ್ತಾರೆ, ವೇದಾಂತ ದೇಶಿಕರು, ಹೇ ಶ್ರೀನಿವಾಸ, ನಿನಗೇನಾದರೂ ಬೆಲೆ ಬಂದದ್ದಿದ್ರೆ ಅದು ನಿನ್ನ ಭೂದೇವಿಯಿಂದಲೂ ಅಲ್ಲ, ನಿನ್ನ ಶ್ರೀದೇವಿಯಿಂದಲೂ ಅಲ್ಲ, ಅದು ನಿನ್ನ ನೀಳಾದೇವಿಯಿಂದಲೂ ಅಲ್ಲ, ಅದು ನಿನ್ನ ಯಾವ ಇತರ ಗುಣಗಳಿಂದಲೂ ಅಲ್ಲ, ಅದು ನಿನ್ನ ಬುದ್ಧಿಬಲದಿಂದಲೂ ಅಲ್ಲ, ಅದು ನಿನ್ನಲ್ಲೂ ಒಂದು ಸ್ವಲ್ಪ ದಯಾದೇವಿ ಇದ್ದಾಳೆ ನೋಡು, ಅವಳಿಂದಾಗಿ ನಿನಗೆ ಈ ಒಂದು ಮಹಿಮೆ ಬಂದಿದೆ ಅಂತ. ಯಾರಿಗೂ ಕೂಡ ಆ ಶ್ರೀನಿವಾಸ ದಯೆ ತೋರದೇ ಇರುವುದಕ್ಕೆ ಸಾಧ್ಯವೇ ಇಲ್ಲದಂತೆ ಆಗಿದೆ. ಅಂದರೆ ಅವನ ದಯೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಹರಿದುಕೊಂಡು ಹೋಗ್ತಾ ಇದೆ. ಅದಕ್ಕೆ ಅವನ ಮೇಲೆ ಇದ್ದು ಎಲ್ಲ ಕೆಳಗಡೆ ಇರತಕ್ಕಂಥವ್ರ ಮೇಲೆ ದಯೆಯನ್ನು ಹರಿಸ್ತಾ ಇದ್ದಾನೆ. ಆ ದಯೆ ರುಚಿಯನ್ನು ಹಿಡ್ಕೊಂಡು ಎಲ್ಲರೂ ಕೂಡ ಮೇಲೆಗಡೆ ಹೋಗ್ತಾ ಇದ್ದಾರೆ, ಇರುವೆಗಳ ಹಾಗೆ. ಇಂತಹ ಒಂದು ದಯೆ ಇರೋದ್ರಿಂದಲೇ
ಪರಮಾತ್ಮನ ಎಲ್ಲ ಗುಣಗಳಿಗೂ ಕೂಡ ಬೆಲೆ ಬಂದಿದೆ. ಆದ್ರಿಂದ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ದಯೆ ಅದು ಮಾಯೆ ಅಲ್ಲ. ಮಾಯೆ ಅದು ಯಾವುದದು? ಮೋಹದಿಂದ ಕೂಡಿದ್ದು. ಮನೆಗಳಲ್ಲಿ ಪರಸ್ಪರರು ಒಂದು ಬಗೆಯ ದಯೆಯ ವ್ಯವಹಾರವನ್ನೇ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಶ್ರೀರಾಮಕೃಷ್ಣರು ಮಾಯೆಯ ಸಾಲಿಗೆ ಸೇರಿಸಿದ್ದಾರೆ. ಯಾತಕ್ಕೆ ಅಂತಂದ್ರೆ ಅಲ್ಲಿ ಮೋಹ ಇದೆ. ಇದು ನನ್ನದು ಅಂತ ಹೇಳ್ತಕ್ಕಂಥ ಭಾವನೆ ಇದೆ. ಇಲ್ಲಿ ನನ್ನದು, ಇದು ನನ್ನದು, ಇದು ನನ್ನದು ಅಂತ ಹೇಳಿದ್ರೆ ಅದು ನಿನ್ನದು, ಇದು ನನ್ನದು ಅದು ನಿನ್ನದು ಅಂತಂದ್ರೆ ನಾನು ಬೇರೆ ನೀನು ಬೇರೆ. ಈ ಬೇರೆ ಬೇರೆಯ ಭಾವನೆ ಇದೆಯಲ್ಲ, ಅದೇ ಅಜ್ಞಾನಕ್ಕೆ ಕಾರಣ. ಅಜ್ಞಾನವೇ ಮಾಯೆ. ಆದ್ರಿಂದ ಈ ಬೇರೆತನಕ್ಕೆ ಗುರಿ ಮಾಡತಕ್ಕಂತಹ ನನ್ನದು ಅಂತನ್ನೋದೇ ಮಾಯೆ. ಅದು ಎಂತಹ ಪ್ರೀತಿಯಾಗಿದ್ದ ಪಕ್ಷದಲ್ಲೂ ಅದು ಮಾಯೆ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಗ ಮಾಸ್ಟರ್ ಮಾಷೆ ಒಂದು ಪ್ರಶ್ನೆಯನ್ನು ಎತ್ತುತ್ತಾನೆ. ದಯೆಯೂ ಕೂಡ ಒಂದು ಬಂಧನವೇ ಅಂತ. ದಯೆ ಕೂಡ ಒಂದು ಬಂಧನವಾಗಿರಬಹುದೇ ಅಂತನೋ ಪ್ರಶ್ನೆಯನ್ನ ಅವನು ಯಾತಕ್ಕೆ ಹಾಕಿದ್ನೋ. ಆದರೆ ಶ್ರೀರಾಮಕೃಷ್ಣ ಅದಕ್ಕೆ ಉತ್ತರ ಕೊಡೋ ಕ್ರಮ ನೋಡಿ, ಹೌದು ಅದು ಬಹಳ ದೂರದ ಮಾತು, ಆದರೂ ಕೂಡ ಅದು ಒಂದು ಬಂಧನವೇ ನಿಜ. ದಯೆ ಸತ್ವಗುಣದಿಂದ ಉಂಟಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ದಯೆ ಸತ್ವಗುಣದಿಂದ ಉಂಟಾಗುತ್ತೆ. ಸತ್ವಗುಣದಿಂದ ಪಾಲನೆ, ರಜೋಗುಣದಿಂದ ಸೃಷ್ಟಿ, ತಮೋಗುಣದಿಂದ ಸಂಹಾರ. ಆದರೆ ಬ್ರಹ್ಮ ಈ ಮೂರು ಗುಣಗಳಿಗೂ ಅತೀತ, ಪ್ರಕೃತಿಗೆ ಅತೀತ ಅಂತ ಹೇಳಿದರು. ಮತ್ತೆ ಇದನ್ನು ನಾವು ಶಾಂತವಾಗಿ ಕುಳಿತುಕೊಂಡು ಆಲೋಚನೆ ಮಾಡಬೇಕು. ದಯೆ ಅಂತ ಹೇಳ್ತಕ್ಕಂಥದ್ದು ಒಂದು ಬಂಧನವೇ ಅಂತ ಕೇಳಿದ ಮಾಸ್ಟರ್ ಮಾಷಿಯ. ಯಾವುದು ನಮ್ಮನ್ನು ಬಂಧನಕ್ಕೆ ಗುರಿ ಮಾಡ್ತದೆ, ಯಾವುದು ಮಾಯೆಗೆ ಸಂಬಂಧಪಟ್ಟಂಥ ವಸ್ತುವೋ ಅದು ನಮ್ಮನ್ನು ಬಂಧನಕ್ಕೆ ಗುರಿ ಮಾಡುತ್ತವೆ. ದಯೆ ಅಂತ ಹೇಳ್ತಕ್ಕಂಥದ್ದು ಮಾಯೆ ಅಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದ ಮೇಲೆ ಅದು ಬಂಧನಕಾರಿ ಹೌದು ಅಂತ ಅನ್ನೋದನ್ನ ಹೇಗೆ ಒಪ್ಕೊಂಡ್ರು ಶ್ರೀರಾಮಕೃಷ್ಣರು? ಒಪ್ಕೋಬಾರ್ದಾಗಿತ್ತು, ಆದರೆ ಒಪ್ಕೊಂಡ್ಬಿಟ್ರು. ಒಪ್ಕೊಂಡು ಆಮೇಲೆ ಅದಕ್ಕೆ ಅವರೇ ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆಯ ಆಧಾರದ ಮೇಲೆ ಆ ದಯೆ ಅಂತ ಹೇಳ್ತಕ್ಕಂಥದ್ದು ಹೇಗೆ ಮಾಯೆಯಾಗಿ ಪರಿಣಮಿಸಬಲ್ಲದು ಅನ್ನೋದನ್ನು ನಾವು ಕಂಡುಕೊಳ್ಬೇಕದು. ದಯೆ ಸತ್ವಗುಣದಿಂದ ಉಂಟಾಗತಕ್ಕಂಥದ್ದು ಅಂತ ಹೇಳಿದರು ಶ್ರೀರಾಮಕೃಷ್ಣರು. ಈಗ ಈಶ್ವರಚಂದ್ರ ವಿದ್ಯಾಸಾಗರ್ನಲ್ಲಿ ದಯೆ ಇತ್ತು. ಅದು ಅದೇ ಅವನಿಗೆ ಬಂಧನಕಾರಿಯಾಗಿತ್ತು ಅನ್ನೋದನ್ನು ಶ್ರೀರಾಮಕೃಷ್ಣರು ಹಿಂದೆ ಹೇಳಿದ ಮಾತನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಬೇಕಾಗತ್ತೆ. ಯಾತಕ್ಕೆ? ಒಳಗಡೆ ಚಿನ್ನದ ಗಟ್ಟಿ ಇದ್ದು ಅವನು ಹೊರಗಡೆ ಈ ಕೆಲಸದಲ್ಲಿ ಮಗ್ನನಾಗಿದ್ದಾನಲ್ಲ, ಪರಮಾತ್ಮ ಅಂತ ಹೇಳ್ತಕ್ಕಂಥ ಅಮೃತವನ್ನು ಆಸ್ವಾದನೆ ಮಾಡದೆ ಆ ಪರಮಾತ್ಮನ ಸೃಷ್ಟಿಗೆ ಏನೋ ಸಹಕಾರ ನೀಡುವವನಂತೆ ದಯೆ ತೋರಿಸ್ತಾ ಇದ್ದಾನಲ್ಲ, ಅದು ಒಳ್ಳೆಯದೇ ಆದರೂ ಕೂಡ ಅವನು ಆ ಒಂದು ದಯಾ ಕಾರ್ಯದಲ್ಲಿ ಕಟ್ಟಲ್ಪಟ್ಟವನಾಗಿದ್ದಾನೆ. ಅವನು ಹೊರಗಡೆ ಸೇವೆಯ ಚಿಂತೆಯಲ್ಲಿಯೇ ತೊಡಗಿದ್ದಾನೆ. ಹೊರಗಡೆ ದೀನ ದುಃಖಿಗಳಿಗೆ ಸಹಾಯ ಮಾಡುವ ಚಿಂತೆ ತಾಪತ್ರಯದಲ್ಲಿಯೇ ತೊಡಗಿದ್ದಾನೆಯೇ ಹೊರತು ತನ್ನ ಅಂತರಂಗದಲ್ಲಿಯೇ ಪರಮಾತ್ಮ ನೋಡು ಇಲ್ಲಿ ನಾನಿದ್ದೇನೆ, ನನ್ನ ವಿಚಾರ ಏನು ಮಾಡ್ತಾ ಇದ್ದೀನಿ ನೀನು, ನನ್ನ ಕಡೆಗೆ ಏನು ಗಮನ ಕೊಡ್ತಾ ಇದ್ದೀನಿ ನೀನು ಅಂತ ಅವನು ಕೇಳುವಂತಹದ್ದಕ್ಕೆ ಇವನು ಉತ್ತರವೇ ಇಲ್ಲ, ಅಥವಾ ಇವನ ಪ್ರತಿಕ್ರಿಯೆ ಇಲ್ಲ, ಅಥವಾ ಇವನ ಪ್ರತಿಸ್ಪಂದನವೇ ಇಲ್ಲ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅದು ಯಾವ ರೀತಿಯಲ್ಲಿ ಬಂಧನಕಾರಿ ಅಂತ. ಆ ಸೇವೆ ಮಾಡತಕ್ಕಂಥ ಗೀಳು ಅವನಲ್ಲಿ ಉಂಟಾಯಿತು ಈ ದಯಾ ಗುಣದಿಂದಾಗಿ. ದಯಾ ಒಳ್ಳೆಯದು, ಮಾಯೆಗಿಂತ ದಯೆ ಒಳ್ಳೆಯದು, ಆದರೆ ದಯೆಗಿಂತ ದೇವರು ಒಳ್ಳೆಯದು. ದೇವರು ಯಾತಕ್ಕೆ ಒಳ್ಳೆಯದು ಅಂದರೆ ಅವನು ಅಮೃತಮಯ ಅಂತನ್ನುವ ಕಾರಣದಿಂದ ಅವನು ಒಳ್ಳೆಯದು.
ಅಮೃತಮಯ ಅವನನ್ನು ಅನುಭವಿಸ್ತಾ ಇತ್ತು ಅಂತ ಹೇಳಿದ್ರೆ, ಅವನ ಪಾಡಿಗೆ ಪರಮಾತ್ಮನನ್ನು ಅನುಭವಿಸ್ತಾ ಆನಂದವಾಗಿತ್ತು ಅಂತಂದ್ರೆ, ಅವನನ್ನು ಕಂಡಂತಹ ಜನ ಎಲ್ಲ ಸುಮ್ಮನೆ ಆನಂದ ಪಡ್ತಾ ಇರ್ತಾರೆ. ಆದ್ರಿಂದ ಆ ಪರಮಾತ್ಮನನ್ನು ಅನುಭವಿಸ್ತಾ ಸುಮ್ಮನೆ ಕುಳಿತುಕೊಂಡಿರ್ತಕ್ಕಂಥವನು ಇದಾನಲ್ಲ, ಅವನಿಂದ ದೊಡ್ಡ ಸೇವೆ ಈ ಜಗತ್ತಿಗೆ ನಡೀತಾ ಇದೆ. ಈ ಜಗತ್ತಿನಲ್ಲಿ ಇರಬಹುದಪ್ಪ ಇಂಥವ್ರನ್ನ ಕಂಡುಕೊಂಡು ಅಂತನ್ನುವ ಭಾವನೆಯೆಲ್ಲ ಬರುತ್ತೆ. ಆದ್ರಿಂದ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಆ ಒಳಗಡೆ ಮನಸ್ಸನ್ನ ಹರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದಲೇನೆ ಈ ದಯೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಸಿಕ್ಕಿ ಹಾಕಿಕೊಳ್ಳದಿರಲಿ ಅಂತನ್ನುವ ದೃಷ್ಟಿಯಿಂದ ಈ ದಯೆಯ ಉಗಮ ಸ್ಥಾನ ಎಲ್ಲಿ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ ಸತ್ವಗುಣದಿಂದ ಅಂತ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳಿವೆ. ಈ 3 ಗುಣಗಳ ಕಾರಣದಿಂದಲೇ ಆ ಪರಬ್ರಹ್ಮ ವಸ್ತು, ನಿತ್ಯ ಶುದ್ಧ ಬುದ್ಧ ಮುಕ್ತವಾದಂತಹ ಆ ಪರಬ್ರಹ್ಮ ವಸ್ತು ವಿಷ್ಣು, ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಬಂಧಿತರಾದರು ಅಂತ. ಬ್ರಹ್ಮನಾಗಿ ಸೃಷ್ಟಿ ಮಾಡೋದಕ್ಕೆ ಹೊರಟ, ಅದು ರಜೋಗುಣ. ವಿಷ್ಣುವಾಗಿ ಪಾಲನೆ ಮಾಡೋದಕ್ಕೆ ಹೊರಟ, ಅದು ಸತ್ವಗುಣ. ಆಮೇಲೆ ಸಾಕಪ್ಪ ಇವರೆಲ್ಲ ಅಂತ ಒಬ್ಬರೊಬ್ಬರನ್ನೇ ಮುಗಿಸ್ತಾ ಬಂದ. ಸಂಹಾರ, ಅದು ತಮೋಗುಣ. ಈ ಪಾಲನೆ ಅಂತ ಹೇಳ್ತಕ್ಕಂಥದ್ದು ಸತ್ವಗುಣಕ್ಕೆ ಸಂಬಂಧಪಟ್ಟದ್ದು. ವಿಷ್ಣು ಸತ್ವಗುಣ ಸಂಪನ್ನ, ಲಕ್ಷ್ಮಿ ಸತ್ವಗುಣ ಸಂಪನ್ನೆ, ಸರಸ್ವತಿ ರಜೋಗುಣ ಸಂಪನ್ನೆ, ಪಾರ್ವತಿ ತಮೋಗುಣ. ತಮೋಗುಣವೇ ಅಂದ್ರೆ ಅದು ದೈವಿ ಗುಣವೇ. ಅದು ದೈವಿ ಹೇಷ ಮಮ ಮಾಯಾ ದುರತ್ಯಯ ಅಂತ. ದೈವಿ ಗುಣಗಳು ಈ 3 ಗುಣಗಳು ಕೂಡ ಪರಮಾತ್ಮ ಆ ಗುಣಗಳನ್ನು ಆಶ್ರಯಿಸಿ ಮೂರ್ತಿಮತ್ತಾಗಿ ನಮ್ಮ ಮುಂದೆ ಇದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ, ಇನ್ನು ಅನಂತ ಅವತಾರಗಳಾಗಿ. ಅವತಾರ ಅಂತ ಆಗಬೇಕಾದ್ರೆ ಈ ಗುಣಗಳ ಉಪಯೋಗ ಆಗಲೇಬೇಕು. ಈ ಗುಣಗಳನ್ನು ಬಿಟ್ಟು ತಕ್ಷಣ ಅವನು ಪರಬ್ರಹ್ಮ ಅವಸ್ಥೆಯಲ್ಲಿ ಇರ್ತಾನೆ, ನಿರಾಕಾರ ನಿರ್ಗುಣನಾಗಿ ಇರ್ತಾನೆ. ಅಲ್ಲಿ ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ, ದಯೆಯೂ ಇಲ್ಲ, ದಯಾರಹಿತ ಸ್ಥಿತಿಯೂ ಇಲ್ಲ, ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಯಾವ ದ್ವಂದ್ವವೂ ಇಲ್ಲ. ಅಲ್ಲಿ ಏನಿದೆ ಏನಿಲ್ಲ ಅಂತ ಹೇಳೋದಕ್ಕಿಲ್ಲ. ಅಂತಹ ಒಂದು ಸ್ಥಿತಿ ಅದು ಬಹಳ ಬೋರ್ ಆಗುತ್ತೆ ಅಂತ ಅವನು ಆಲೋಚನೆ ಮಾಡಿದ್ದಂತೆ. ಅವನು ಆಲೋಚನೆ ಮಾಡಿ ಇಬ್ಬರಾದಂತೆ ಆಮೇಲೆ ಕೇಳಬೇಕಾಗಿಲ್ಲ, ಅನೇಕ ಎಲ್ಲ ಆಗ್ಬಿಡ್ತು. ಇದೆಲ್ಲ ಸತ್ವ ರಜಸ್ತಮೋ ಗುಣಗಳ ಪರಿಣಾಮ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಈ ಪಾಲನೆ ಅಂತ ಹೇಳ್ತಕ್ಕಂಥದ್ದು ದಯಾಗುಣದ ಕಾರ್ಯ. ಬ್ರಹ್ಮ ಒಂದೇ ಸವನ ಸೃಷ್ಟಿ ಮಾಡ್ತಾ ಹೋಗ್ತಾ ಇರ್ತಾನೆ. ಅವನು ಅದನ್ನು ನೋಡ್ಕೊಳ್ಳೋಕೆ ಹೋಗೋದೇ ಇಲ್ಲ. ಅವನು ಆಮೇಲೆ ಅನಾಥಾಶ್ರಮವೇ ಗತಿ. ಅವನು ನೋಡ್ಕೊಳ್ಳೋರು ಯಾರು? ಆದರೆ ವಿಷ್ಣು ತಾನಿದ್ದೇನೆ ಅಂತ ಅವನು ಆ ಅನಾಥಾಶ್ರಮವನ್ನು ತೆರೀತಾನೆ. ಎಲ್ಲರನ್ನು ರಕ್ಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನ ತಾನು ವಹಿಸಿಕೊಳ್ತಾನೆ. ಇದು ದಯೆಯ ಕಾರ್ಯ ಅಂತ ಶ್ರೀರಾಮಕೃಷ್ಣ ಗುರುತಿಸಿ ಹೇಳುವಂತಹದ್ದು ತುಂಬ ಸ್ವಾರಸ್ಯಕರವಾದದ್ದು. ಶ್ರೀರಾಮಕೃಷ್ಣರು ಈ 3 ಗುಣಗಳನ್ನು ಹೇಳ್ತಾ ಪರಬ್ರಹ್ಮ ಮಾತ್ರ ಈ 3 ಗುಣಗಳಿಗೆ ಅತೀತನಾಗಿದ್ದಾನೆ ಅಂತ. ಅದೇ ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಅದೇ ಸತ್ಯ ಸನಾತನ ಸುಂದರ ಶ್ಯಾಮ, ಅದೇ ಪರಬ್ರಹ್ಮದಿಂದಲೇ ಈ ರಾಮನು, ಆ ಶ್ಯಾಮನು, ಈ ಕಾಳಿಯೂ, ಆ ದುರ್ಗೆಯೂ ಬಂದದ್ದು. ಆದರೆ ಇದೇ ರಾಮ, ಕೃಷ್ಣ, ದುರ್ಗೆ, ಕಾಳಿ ಇವರೆಲ್ಲರ ಮೂಲ ಸ್ವರೂಪ ಮಾತ್ರ ಆ ಪರಬ್ರಹ್ಮ ಸ್ಥಿತಿ. ಆ ಸ್ಥಿತಿಯಲ್ಲಿ ಹೋದಾಗ ಅವರಿಗೆ ಈ 3 ಗುಣಗಳು ಅಂಟಿಕೊಳ್ಳೋದಿಲ್ಲ ಅಂತನೋ ಮಾತನ್ನು ಹೇಳ್ತಾರೆ.
ಇದು ಸಾಧಕರಾದಂತಹ ನಾವು ಕೂಡ ಅತೀತರಾಗಬಹುದಾದಂತಹ ಸ್ಥಿತಿ. ನಾವು ಈಗ ಬಹುಮಟ್ಟಿಗೆ ತಮೋಗುಣಿಗಳು, ಸ್ವಲ್ಪ ಸ್ವಲ್ಪ ರಜೋಗುಣ ಕೂಡ ಬಂದಿರಬಹುದು, ಅಪರೂಪಕ್ಕೆಲ್ಲೋ ಒಬ್ಬರಿಗೆ ಸತ್ವಗುಣ ಕೂಡ ಬಂದಿರಬಹುದು. ಆದರೂ ಕೂಡ ಈ ಗುಣಗಳು ಒಳಗಡೆಯೇ ವಿಲಿ ವಿಲಿ ಒದ್ದಾಡ್ತಾ ಇರತಕ್ಕಂಥವರು. ಬ್ರಹ್ಮ ವಿಷ್ಣು ಮಹೇಶ್ವರರೇ ಈ ಗುಣಗಳಿಗೆ ಒಳಗಾಗಿ ಹೇಗೆ ಒದ್ದಾಡ್ತಾ ಇದ್ದಾರೆ ಅಂತನ್ನುವ ಮಾತುಗಳೆಲ್ಲ ಇವೆ. ಅಂದಮೇಲೆ ಮನುಷ್ಯರ ಗತಿ ಏನು? ಆದರೆ ಈ ಸ್ಥಿತಿಯಿಂದ ಕೂಡ ಪಾರಾಗೋದಕ್ಕೆ ಸಾಧ್ಯ ಇದೆ. ಅದೇ ಅತೀತ ಸ್ಥಿತಿ ಅಂತ, ತುರಿಯ ಸ್ಥಿತಿ. ತುರಿಯ ಜಾಗೃತ್ ಸ್ವಪ್ನ ಸುಷುಪ್ತ ತುರಿಯ. ಆ ನಾಲ್ಕನೇ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಪರಬ್ರಹ್ಮನ ಸ್ಥಿತಿ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಈ ಮೂರು ಗುಣಗಳು ಸತ್ಯದ ಹೊಸಲನ್ನು ಕೂಡ ಮೆಟ್ಟಲಾರವು. ಇದು ಡಕಾಯಿತ ಯಾವ ರೀತಿಯಾಗಿ ಪೊಲೀಸ್ನವರಿಗೆ ಹೆದರಿ ರಾಜಬೀದಿಗೆ ಬರೋದಕ್ಕೆ ಹಿಂಜರಿತಾನೋ ಹಾಗೆ ಇವು ಮೂರು ಗುಣಗಳು ಒಬ್ಬೊಬ್ಬ ಡಕಾಯಿತರೆ. ಸತ್ವಗುಣ ಬಹಳ ಒಳ್ಳೆಯದು, ಸತ್ವಗುಣಶಾಲಿಗಳು ಅಂತ ನಾವೆಲ್ಲ ಆ ಸತ್ವಗುಣಿಗಳನ್ನು ಬಹಳ ಕೊಂಡಾಡ್ತಾ ಇದ್ರೆ ಆ ಸತ್ವಗುಣವನ್ನು ಡಕಾಯಿತ ಅಂತ ಕರೀತಾ ಇದ್ದಾರೆ ಶ್ರೀರಾಮಕೃಷ್ಣರು. ಹಾಗಿರುವಾಗ ಇವುಗಳನ್ನೆಲ್ಲ ಎಷ್ಟು ಸೂಕ್ಷ್ಮವಾಗಿ ಆಲೋಚಿಸಲಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್ ಅಂತ. ದ್ವಂದ್ವಾತೀತನಾಗು ಅಂತ ಹೇಳಿದ್ರೆ ಎಲ್ಲ ಗುಣಗಳಿಗೆ ಅತೀತನಾಗಿರು ಅಂತ ಅರ್ಥ. ಎಲ್ಲ ಗುಣಗಳಿಗೆ ಅತೀತನಾಗಿದ್ದು ಇಲ್ಲಿ ಇರೋದಕ್ಕೆ ಎಲ್ಲ ಸಾಧ್ಯವಾಗುತ್ತೆ ಅವನಿಂದ, ಯುದ್ಧ ಮಾಡೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅವನಿಂದ. ಆದ್ರಿಂದ ನಿತ್ಯ ಸತ್ವಸ್ಥನಾಗಿ ಇರು ಅಂತ. ಈ ಪ್ರಪಂಚದಲ್ಲಿ ಇರಬೇಕಾದ್ರೆ ಈ ಗುಣದ ಒಂದು ಆಶ್ರಯ ಇರಬೇಕಾಗುತ್ತೆ. ಅದು ಹೊರಟು ಹೋಯ್ತು ಅಂತಂದ್ರೆ ನಾವಿಲ್ಲಿ ಇರೋದಕ್ಕಾಗೋದಿಲ್ಲ. ನಮ್ಮ ಮೂಲ ಸ್ಥಾನದಲ್ಲಿ ನಾವಿರಬೇಕಾಗತ್ತೆ. ಮೂಲ ಸ್ಥಾನಕ್ಕೆ ಹೋಗೋದಕ್ಕೆ ಎಷ್ಟೋ ಜನ ಇನ್ನೂ ತಯಾರಾಗಿಲ್ಲ. ಆದ್ರಿಂದ ಸತ್ವಗುಣವನ್ನಾದರೂ ಆಶ್ರಯಿಸಿಕೊಂಡು ಈ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಆದರೆ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಸತ್ವಗುಣ ಅಂತ ಹೇಳ್ತಕ್ಕಂಥದ್ದು ಇದ್ರೂ ಕೂಡ ಅದು ತಾನಾಗಿಯೇ ಆ ಪರಬ್ರಹ್ಮ ಅಂತ ಹೇಳ್ತಕ್ಕಂಥ ಸತ್ಯ ಏನಿದೆಯೋ ಅದರ ಹೊಸಲನ್ನು ಕೂಡ ಮೆಟ್ಟಲಾರದು ಅಂತ ಹೇಳಿಬಿಟ್ರು. ಹೀಗೆ ಹೇಳಿದ ತಕ್ಷಣ ನಮ್ಗೆ ಅರ್ಥವಾಗಿಬಿಡುತ್ತ್ಯಾ? ಯಾತಕ್ಕೆ ಅಂತ ಹೇಳಿದ್ರೆ, ಆ ಸತ್ವವನ್ನು ಕಂಡವರು ಯಾರು, ಆ ಪರಬ್ರಹ್ಮವನ್ನು ಕಂಡವರು ಯಾರು, ಆ ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದೇ ಶಾಶ್ವತ ಸತ್ಯ ಅಂತ ಹೇಳೋದನ್ನ ಅರಿತವರು ಯಾರು, ಅಲ್ಲಿಗೆ ಈ ಸತ್ವಗುಣ ಅಂತ ಹೇಳ್ತಕ್ಕಂಥದ್ದು ತಲುಪಿದ್ರೇನು ತಲುಪದಿದ್ರೇನು ನಮಗೆ ಏನು ಹೇಳಿದ್ರು ಕೂಡ ನಾವು ಸುಮ್ಮನೆ ಒಪ್ಪಿಕೊಳ್ತಕ್ಕಂತಹ ಸ್ಥಿತಿ. ಶ್ರೀರಾಮಕೃಷ್ಣರಿಗೆ ಇದು ಒಪ್ಪಿಗೆ ಇಲ್ಲ. ಅಂದ್ರೇನು, ನೀವು ಸುಮ್ಮನೆ ಒಪ್ಪಿಕೊಳ್ಳೋದು ಅವರಿಗೆ ಇಷ್ಟ ಇಲ್ಲ, ಸರಿಯಾದ ರೀತಿಯಲ್ಲಿ ಒಪ್ಪಿಕೊಳ್ಬೇಕು. ಅದಕ್ಕೋಸ್ಕರ ಅವರು ಒಂದು ಕಥೆಯ ಮೂಲಕ ಹೇಳ್ತಾರೆ. ಒಂದು ಕಥೆ ಹೇಳ್ತೇನೆ ಕೇಳು ಅಂತ ಶುರು ಮಾಡ್ತಾರೆ ಅವರು. ಒಂದು ಕಥೆ ಹೇಳ್ತೇನೆ ಕೇಳು ಅಂತ ಹೇಳಿದ ತಕ್ಷಣ ಸುತ್ತಲೂ ಇರುವವರ ಕಿವಿ ನೆಟ್ಟಗಾಯ್ತು. ಕತೆ ಅಲ್ವೇ? ಆದರೆ ಅದು ಎಂಥ ಕತೆ ಹೇಳ್ತಾ ಇದ್ದಾರೆ. ಒಮ್ಮೆ ಒಬ್ಬ ಒಂದು ಕಾಡಿನ ಮಾರ್ಗವಾಗಿ ಹೋಗ್ತಾ ಇದ್ದ. ಇದ್ದಕ್ಕಿದ್ದ ಹಾಗೆ 3 ಜನ ಡಕಾಯಿತರು ಬಂದು ಆತನನ್ನು ಸುತ್ತುಗಟ್ಟಿ ಆತನಲ್ಲಿ ಇದ್ದುದನ್ನೆಲ್ಲ ಕಸಿದುಕೊಂಡು ಬಿಟ್ರು. ಬಳಿಕ ಒಬ್ಬ ಡಕಾಯಿತ ಹೇಳ್ದ, ಇವನನ್ನ ಯಾಕೆ ಜೀವ ಸಹಿತ ಬಿಟ್ಟುಬಿಡ್ಬೇಕೋ, ಕೊಂದು ಹಾಕಿಬಿಡೋಣ ಅಂತ. ಹೀಗಂತ ಹೇಳಿ ಆತನನ್ನ ತನ್ನ ಕತ್ತಿಯಿಂದ ಇನ್ನೇನು ಇರಿಯಬೇಕು ಅಷ್ಟರಲ್ಲಿ 2ನೇ ಡಕಾಯಿತ ಆತನನ್ನು ತಡೆದು ಹೇಳಿದ, ಈತನನ್ನು ಯಾತಕ್ಕೆ ಸುಮ್ಮನೆ ಕೊಂದು ಹಾಕಬೇಕು ಪಾಪ,
ಈತನ ಕೈಕಾಲು ಕಟ್ಟಿ ಇಲ್ಲೇ ಬಿಟ್ಟು ಹೋಗೋಣ. ಆಗ ಈತ ಹೋಗಿ ಪೊಲೀಸರಿಗೆ ನಮ್ಮ ವಿಷಯವಾಗಿ ದೂರ ಹೇಳೋದಕ್ಕೆ ಸಾಧ್ಯ ಇಲ್ಲಲ್ಲ, ಆದ್ರಿಂದ ಹಾಗೆ ಬಿಟ್ಟು ಹೋಗೋಣ ಅಂತ ಹೀಗಂತ ಹೇಳಿ ಆತನ ಕೈಕಾಲುಗಳನ್ನು ಹಗ್ಗದಿಂದ ಕಟ್ಟಿ ಅಲ್ಲೇ ಬಿಟ್ಟು ಹೊರಟು ಹೋದರು. ಸ್ವಲ್ಪ ಹೊತ್ತಾದ ನಂತರ ಮೂರನೇ ಡಕಾಯಿತ ಹಿಂತಿರುಗಿ ಬಂದು ಆ ಮನುಷ್ಯನಿಗೆ ಹೇಳಿದ, ಅಯ್ಯೋ ಪಾಪ, ನಿನಗೆ ಬಹಳ ಕಷ್ಟವಾಗಿರಬೇಕು ಅಲ್ವೇ, ನಾನು ನಿನ್ನನ್ನು ಬಂಧನದಿಂದ ಬಿಡಿಸ್ತೇನೆ ಅಂತ ಹೇಳಿ ಆತನನ್ನು ಬಂಧನದಿಂದ ಬಿಡಿಸಿ ಬಳಿಕ ಆ ಮೂರನೇ ಡಕಾಯಿತ ಅವನಿಗೆ ಹೇಳಿದ, ಬಾ ನನ್ನೊಂದಿಗೆ, ನಿನ್ನನ್ನು ರಾಜಮಾರ್ಗಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟುಬಿಡ್ತೇನೆ, ಆಮೇಲೆ ನಿನ್ನ ಮನೆಗೆ ನೀನು ಸುಖವಾಗಿ ಹೋಗ್ಬೋದು ಅಂತ. ಬಹಳವಾಗಿ ಮುಂದುವರಿದ ಮೇಲೆ ಅವರು ರಾಜಮಾರ್ಗವನ್ನು ತಲುಪಿದರು. ಬಳಿಕ ಈ ಮೂರನೇ ಡಕಾಯಿತ ಆತನಿಗೆ ಹೇಳಿದ, ಈ ಮಾರ್ಗವಾಗಿ ಹೋಗು, ಅಲ್ಲಿ ನೋಡು ನಿನ್ನ ಮನೆ ಕಾಣ್ತಾ ಇದೆ ಅಂತ. ಆಗ ಆ ಮನುಷ್ಯ ಡಕಾಯಿತನಿಗೆ ಹೇಳಿದ, ಮಹಾಶಯ, ನೀನು ನನಗೆ ಬಹಳ ಉಪಕಾರ ಮಾಡಿದೀಯಾ, ಬಾ ನನ್ನೊಂದಿಗೆ, ನನ್ನ ಮನೆಗೆ ಬಾ. ಆಗ ಡಕಾಯಿತ ಹೇಳಿದ, ಓ ಅದು ಮಾತ್ರ ಸಾಧ್ಯ ಇಲ್ಲಪ್ಪ, ನಾನು ಅಲ್ಲಿಗೆಲ್ಲ ಬರೋ ಹಾಗಿಲ್ಲ, ಪೊಲೀಸ್ನವರಿಗೆ ಗೊತ್ತಾಗ್ಬಿಡುತ್ತೆ, ನನ್ನನ್ನು ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಈ ಕತೆ ಹೇಳಿ ಅದರ ವಿವರಣೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣ. ಈ ಸಂಸಾರವೇ ಒಂದು ಅರಣ್ಯ, ಈ ಅರಣ್ಯದಲ್ಲಿ ಸತ್ವ, ರಜಸ್ಸು, ತಮಸ್ಸು ಅಂತನ್ನುವ 3 ಜನ ಡಕಾಯಿತರು ಹೊಂಚಾಗ್ತಾ ಇದ್ದಾರೆ. ಜೀವರ ತತ್ವಜ್ಞಾನವನ್ನ ಕಸಿದುಕೊಂಡು ಬಿಡ್ತಕ್ಕಂಥವರು ಇವರೇ. ತಮೋಗುಣ ಜೀವನನ್ನ ನಾಶಗೊಳಿಸುವುದಕ್ಕೆ ಪ್ರಯತ್ನಿಸುತ್ತೆ, ರಜೋಗುಣ ಆತನನ್ನು ಈ ಜಗತ್ತಿಗೆ ಕಟ್ಟಿ ಹಾಕಿಬಿಡುತ್ತೆ. ಆದರೆ ಸತ್ವಗುಣ ಆತನನ್ನ ರಜಸ್ತಮೋ ಗುಣಗಳ ಹಿಡಿತದಿಂದ ಬಿಡಿಸುತ್ತೆ. ಜೀವ ಸತ್ವಗುಣವನ್ನು ಆಶ್ರಯಿಸಿದರೆ ಆತ ತಮೋಗುಣದಿಂದ ಉದ್ಭವವಾದಂತಹ ಕಾಮಕ್ರೋಧಾದಿಗಳಿಂದ ಪಾರಾಗಬಲ್ಲ. ಇದು ಅಲ್ಲದೆ ಸತ್ವಗುಣ ಜೀವನನ್ನ ಈ ಜಗದ್ ಬಂಧನದಿಂದ ವಿಮೋಚನೆ ಮಾಡಿಬಿಡುತ್ತೆ. ಆದರೂ ಸತ್ವಗುಣವು ಕೂಡ ಒಬ್ಬ ಡಕಾಯಿತನೇ. ಅದು ಪರಂಧಾಮಕ್ಕೆ ಮಾರ್ಗ ತೋರಿಸಿಕೊಡಬಲ್ಲದಾದರೂ ತತ್ವಜ್ಞಾನವನ್ನೇ ಕೊಡಲಾರದು. ರಾಜಮಾರ್ಗಕ್ಕೆ ತಂದುಬಿಟ್ಟು ಅದು ಹೇಳುತ್ತೆ, ಆ ಕಡೆ ನೋಡು, ಅಗೋ ಅಲ್ಲಿದೆ ನಿನ್ನ ನಿವಾಸ ಅಂತ. ಯಾವ ಅವಸ್ಥೆಯಲ್ಲಿ ಬ್ರಹ್ಮಜ್ಞಾನ ದೊರೆಯಬೇಕೋ ಅದು ಅಲ್ಲಿಂದ ಬಹಳ ದೂರದಲ್ಲೇ ನಿಲ್ಲುತ್ತೆ ಅಂತ ಹೇಳಿದರು ಶ್ರೀರಾಮಕೃಷ್ಣ. ಕಥೆ. ಆದರೆ ಈ ಕಥೆಯಲ್ಲಿ ಎಷ್ಟು ವ್ಯಥೆ ಇದೆ. ಸತ್ವ ರಜಸ್ತಮೋ ಗುಣಗಳಿಂದ ಬಂಧಿತರಾದಂತಹ ನಮ್ಮ ಕಥೆ ಎಷ್ಟು ವ್ಯಥೆಯಿಂದ ಕೂಡಿದ್ದು. ನಮ್ಮನ್ನ ಯಾವ ಈ ರಜೋಗುಣ ತಮೋಗುಣ ಅಂತ ಹೇಳ್ತಕ್ಕಂತಹ ಬಂಧನಗಳಿಂದ ಪಾರು ಮಾಡುವಂತಹ ಸತ್ವಗುಣ ಅಂತನ್ನುವ ಡಕಾಯಿತನೂ ಕೂಡ ನಮ್ಮ ಹತ್ರ ಇನ್ನೂ ಬಂದಿಲ್ಲ. ಅಲ್ಲಿದೆ ನಿನ್ನ ನಿವಾಸ ಅಂತ ತೋರಿಸಿಕೊಡುವವರೆಗೂ ಕೂಡ ಇನ್ನು ಯಾರೂ ಬರಲಿಲ್ಲ. ಆ ವಿಚಾರ ಬೇರೆ. ಆದರೆ ಸತ್ವಗುಣ ಅಂತ ಹೇಳ್ತಕ್ಕಂತಹದ್ದು ಕೂಡ ಪರಬ್ರಹ್ಮ ದರ್ಶನವನ್ನು ಮಾಡಿಸಿಕೊಡಲಾರದು, ಅಲ್ಲಿಯವರೆಗೆ ದಾರಿ ತೋರಿಸಬಹುದು ಅಂತ ಹೇಳಿದಾಗ ನಾವು ಎಷ್ಟು ಎಚ್ಚರವಾಗಿರಬೇಕಾಗ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ವ್ಯಾಮೋಹಕ್ಕೆ ಕಿಂಚಿತ್ತು ಅವಕಾಶ ಕೊಡದ ರೀತಿಯಲ್ಲಿ ಇರುವ ಪ್ರಯತ್ನ ಮಾಡಬೇಕಾಗಿದೆ. ಎಷ್ಟು ಸೂಕ್ಷ್ಮವಾಗಿದೆ ಆಧ್ಯಾತ್ಮಿಕ ಜೀವನ. ಅದಕ್ಕೋಸ್ಕರವೇ
ಕಠೋಪನಿಷತ್ತು ಘೋಷಿಸಿದ್ದು. ಕ್ಷುರಸ್ಯ ಧಾರಾ ನಿಶಿತಾ ದುರತ್ಯಯ ದುರ್ಗಂ ಪದಸ್ತತ್ ಕವಯೋ ವದಂತಿ ಅಂತ ಒಂದು ಬಗೆಯ ಬೆದರಿಕೆ ಹಾಕಿದೆ ಅದು. ಕ್ಷುರಸ್ಯ ಧಾರ ಅಂತಂದ್ರೆ ಕತ್ತಿಯ ಅಲಗು. ಕತ್ತಿಯ ಅಲಗಿನ ಮೇಲೆ ನಡೆದಂತೆ ನಮ್ಮ ಆಧ್ಯಾತ್ಮಿಕ ಜೀವನ ಅಂತ. ಮೋಹವೇ ಮುಖ್ಯ ಕಾರಣ ನಮ್ಮ ಬಂಧನಕ್ಕೆ. ಮೋಹಕ್ಕೆ ಕಾರಣ ಈ ಸತ್ವ ರಜಸ್ತಮೋ ಗುಣಗಳು. ಈ ಎದೆ ಯಾವಾಗ ಕೆಲವು ವ್ಯಕ್ತಿಗಳಿಗಾಗಿ ಹಲಬಹುದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅಂಟಿಕೊಂಡು ಅದು ಕಷ್ಟಪಡುತ್ತೋ ಆಗ ತಿಳ್ಕೊಳ್ಬೇಕು ಮೋಹ ಇದೆ ಅಂತ. ನಮಗೆ ನಾವೇ ಸಾಕ್ಷಿ, ನಮ್ಮ ಅಂತರಂಗಕ್ಕೆ ನಾವೇ ಸಾಕ್ಷಿ. ಅದಕ್ಕೋಸ್ಕರವೇ ಒಂದು ಮಾತು ಹೇಳ್ಬೋದು ಬೇಕಾದ್ರೆ, ಹೃದಯಕ್ಕಿಂತ ದೊಡ್ಡ ನ್ಯಾಯಾಲಯ ಇಲ್ಲ, ಮನಸ್ಸಾಕ್ಷಿಗೆ ಬೇರೆ ದೊಡ್ಡ ಸಾಕ್ಷಿ ಇಲ್ಲ ಅಂತ. ಎಲ್ಲ ನ್ಯಾಯಾನ್ಯಾಯಗಳ ವಿಮರ್ಶೆ ಮಾಡೋದಕ್ಕೆ ಅವರಿವರು ಬೇಕಿಲ್ಲ. ನಮ್ಮ ಒಳಗಡೆಯೇ ಅದೆಲ್ಲ ನಡೆಯಬೇಕಾದ್ದು. ಸಾಕ್ಷಿ ಹೇಳುವವರು ಮನಸ್ಸಾಕ್ಷಿಯಲ್ಲಿ ಇದ್ದೇ ಇದ್ದಾರೆ. ಆದ್ರಿಂದ ಅಂತರಂಗ ನಿರೀಕ್ಷೆ, ನಮ್ಮ ಒಳಗಡೆ ನಾನು ಹೇಗಿದ್ದೇನೆ, ನನ್ನ ಒಳಗಡೆ ಏನಾಗ್ತಾ ಇದೆ ಅಂತನ್ನುವ ಈ ಒಂದು ಚಿಂತೆ ನಮ್ಮನ್ನು ಹಿಡಿದುಕೊಳ್ಳಬೇಕಾಗತ್ತೆ. ಅದಕ್ಕೋಸ್ಕರವೇ ಬಸವಣ್ಣವರು ಹೇಳಿದ್ದು, ಪರಚಿಂತೆ ಯಮಗೆ ಏಕೆ, ಎಮ್ಮಯ್ಯ ಚಿಂತೆ ಯಮಗೆ ಸಾಲದೆ, ಕೂಡಲ ಸಂಗನು ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಹೊದೆಯಲು ಉಂಟು. ಆ ಚಿಂತೆ ಭಗವಂತ ನಮಗೆ ಒಲಿತಾನೋ ಇಲ್ವೋ ಅಂತ ಹೇಳ್ತಕ್ಕಂಥ ಆ ಚಿಂತೆಯೇ ನಮಗೆ ಕೆಳಗೂ ಮೇಲೂ ಎಲ್ಲೆಲ್ಲೂ ಇರುವಾಗ ಪರಚಿಂತೆ ಯಮಗೆ ಏಕೆ ಅಂತ. ಈ ಸತ್ವರಜಸ್ತಮೋ ಗುಣಗಳು ನಮ್ಮ ಒಳಹೊರಗೂ ಸೇರಿಕೊಂಡು ನಮ್ಮನ್ನ ದಿಗ್ಭ್ರಾಂತವನ್ನಾಗಿ ಮಾಡ್ತಾ ಇವೆ. ಆದರೆ ಶ್ರೀರಾಮಕೃಷ್ಣರು ಈ ಕಥೆಯ ಮೂಲಕ ಈ ಮಾತುಗಳನ್ನೆಲ್ಲ ಹೇಳಿದ ಮೇಲೆ ನಾವು ಶಾಂತ ರೀತಿಯಿಂದ ಆಲೋಚನೆ ಮಾಡಿ ಈ ಸತ್ವಗುಣವನ್ನೂ ಕೂಡ ಒಂದು ಬಗೆಯಿಂದ ಹತೋಟಿಯಲ್ಲೇ ಇಟ್ಕೊಳ್ಳುವಂತಹ ಪ್ರಯತ್ನ ಮಾಡಬಹುದು. ಈ ಎಲ್ಲ ಗುಣಗಳ ಸ್ವರೂಪವನ್ನು ಕೂಡ ಪರಿಚಯ ಮಾಡಿಕೊಂಡು ನಮ್ಮ ಕುಟುಂಬಗಳಲ್ಲಿ ನಾವು ಯಾವ ರೀತಿಯಲ್ಲಿ ಯಾವ ಬಗೆಯ ಮಾನಸಿಕ ವ್ಯವಹಾರಗಳನ್ನು ಇಟ್ಟುಕೊಂಡಿದ್ದೇವೆ ಅಂತ ಪರೀಕ್ಷೆ ಮಾಡಿ ಆ ಬಗೆಯ ಮಾನಸಿಕ ಸಂಬಂಧವನ್ನು ಮೆಲ್ಲನೆ ಕಳಿಸಿಕೊಂಡು ಅದನ್ನೆಲ್ಲ ಪರಮಾತ್ಮ ಸಂಬಂಧವಾಗಿಯೇ ಮಾಡ್ಕೊಂಡು ಬರ್ತಾ ಇತ್ತು ಅಂತ ಹೇಳಿದರೆ ನಾವು ಈ ಪಾಶದಿಂದ ಕತ್ತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿದ್ರೆ ಪಾಶಕ್ಕೆ ಅಂಟಿಕೊಂಡಿರ್ತೇವೆ, ನಮಗೆ ಮುಕ್ತಿ ಸಿಗೋದು, ಬಿಡುಗಡೆ ಸಿಗೋದು ಕಷ್ಟವಾಗಿಬಿಡುತ್ತೆ. ಆದ್ರಿಂದ ಅಂತರಂಗದಲ್ಲಿ ನಡೀಬೇಕು. ಆಧ್ಯಾತ್ಮಿಕ ಸಾಧನೆ ಎಲ್ಲ ಬಹಿರಂಗದಲ್ಲಿ ಏನೂ ಇಲ್ಲ. ಬಹಿರಂಗದಲ್ಲಿ ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಹಣೆಗೆ ಅಡ್ಡನಾಮ, ಉದ್ದನಾಮ, ಪಂಗನಾಮ, ಆಮೇಲೆ ತಿಲಕಾದಿಗಳು, ಮಾಲೆಗಳು, ಜಪಮಾಲೆಗಳು, ಅದನ್ನು ಹೊರಗಡೆಯಿಂದ ತಿರುಗಿಸೋದು, ಗರಗರನೆ ತಿರುಗಿಸೋದು, ಬಗೆಯಾಗಿ ಹೊರಗಡೆ ತೋರಿಸುವುದಕ್ಕೆ ಸಾಧ್ಯವಿದೆ. ಆ ಹೊರಗಡೆಯ ಜೀವನ ಕ್ರಮವನ್ನು ನೋಡಿ ಯಾರಿಗೆ ಅಷ್ಟು ಮಾಡೋಕ್ಕೆ ಸಾಧ್ಯವಾಗಲಿಲ್ವೋ ಅಂಥವರೆಲ್ಲ ಸೇರಿ ನೀವೇ ಸಂತರು ಅಂತ ಅವರಿಗೆ ಕೈ ಮುಗಿಯುವಂಥದ್ದು ಉಂಟು. ಇದರಿಂದ ಹೆಚ್ಚು ಪ್ರಯೋಜನ ಆಗೋದಿಲ್ಲ. ಅಂತರಂಗದಲ್ಲಿ ನಡೀಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಯೂ ಕೂಡ ಬೇಕು. ಅಂತರಂಗ ಶುದ್ಧಿ, ಅಂತರಂಗ ಶುದ್ಧಿಯಿಂದ ಮಾತ್ರವೇ ಈ ಸತ್ವ ರಜಸ್ತಮೋ ಗುಣಗಳ ಪಾಶದಿಂದ ಪಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಶ್ರೀರಾಮಕೃಷ್ಣರು ಆ ಸತ್ವಗುಣವೂ ಕೂಡ ಒಬ್ಬ ಡಕಾಯಿತ. ಅವನು ಆ ಪರಬ್ರಹ್ಮವನ್ನು ಅಲ್ಲಿದೆ ಅಂತ ತೋರಿಸಿಕೊಡಬಲ್ಲದೆ ವಿನಃ
ಅವರು ಆ ಪರಬ್ರಹ್ಮದ ಬಳಿಗೇ ಕೊಂಡೊಯ್ಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಬ್ರಹ್ಮ ಏನು ಅನ್ನೋದನ್ನು ಬಾಯಿಯಿಂದ ಹೇಳೋದಕ್ಕಾಗೋದಿಲ್ಲ. ಯಾರಿಗೆ ಅದು ದೊರೆಯುತ್ತೋ ಅವರಿಗೆ ಅದರ ಸಂಬಂಧವಾಗಿ ಏನು ಸುದ್ದಿಯನ್ನು ಕೊಡೋದಕ್ಕಾಗೋದಿಲ್ಲ. ಜನ ಹೇಳ್ತಾರೆ ಕಪ್ಪು ಸಾಗರದ ಕಡೆ ಹೋದ ಹಡಗು ಹಿಂತಿರುಗಿ ಬರೋದಿಲ್ಲ ಅಂತ. ಹಾಗೆ ಈ ಪರಬ್ರಹ್ಮದ ಸಮಾಚಾರ ಕೂಡ ಅಂತ ಶ್ರೀರಾಮಕೃಷ್ಣರು ಈಗ ಹೇಳ್ತಾ ಇದ್ದಾರೆ. ಸತ್ವಗುಣ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದೆ ಅತ್ಯಂತ ಶ್ರೇಷ್ಠ ಗುಣ, ಅದರೊಳಗೇನು ಸಂಶಯವೇ ಇಲ್ಲ. ತಮೋ ರಜೋಗುಣಗಳಿಗೆ ಹೋಲಿಸಿ ನೋಡಿದ್ರೆ ಸತ್ವಗುಣ ಅತ್ಯಂತ ಶ್ರೇಷ್ಠ, ಅದಕ್ಕಾಗಿಯೇ ಯೋಗಿಗಳು ಪ್ರಯತ್ನ ಪಡೋದು. ಆದರೆ ಆ ಸತ್ವಗುಣವೂ ಕೂಡ ಪರಬ್ರಹ್ಮ ಏನು ಅನ್ನೋದನ್ನು ತೋರಿಸಿಕೊಡ್ಲಾರದು ಅಂತ ಹೇಳ್ತಕ್ಕಂಥ ಸತ್ಯವನ್ನ ಶ್ರೀರಾಮಕೃಷ್ಣರು ಹೇಳಿಕೊಡ್ತಾ ಇದ್ದಾರೆ. ಯಾಕೆ? ಪರಬ್ರಹ್ಮ ಅಂತ ಹೇಳ್ತಕ್ಕಂಥದ್ದು ವಾಂಗ್ಮನಾತೀತ, ಮನಸ್ಸಿಗೂ ಮಾತಿಗೂ ಮೀರಿದ್ದು. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಹೇಳ್ತಕ್ಕಂಥ ಉಪನಿಷದ್ ವಾಕ್ಯ ನೆನಪಿಸ್ಕೊಳ್ಬೇಕು. ಅದನ್ನ ಶ್ರೀರಾಮಕೃಷ್ಣರು ಇನ್ನೊಂದು ಉದಾಹರಣೆ ಕೊಡ್ತಾರೆ, ಕಪ್ಪು ಸಾಗರ ಕಪ್ಪು ಸಾಗರ ಅಂತ. ಅದಕ್ಕೆ ಯಾರು ಹೋದವರು? ಅದಕ್ಕೆ ಹೋದವ್ರು ಯಾರಿದ್ದೀವಿ ಅಂತ ಇಲ್ಲಿ ಕೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹೋದವ್ರು ಯಾರು ವಾಪಸ್ ಬರೋದಿಲ್ಲ ಅಂತ ಶ್ರೀರಾಮಕೃಷ್ಣ ಇಲ್ಲಿ ತಿಳ್ಕೊಂಡಿದ್ದಾರೆ. ಅಂದಮೇಲೆ ಕಪ್ಪು ಸಾಗರ ಅಂದ್ರೆ ಇಂಥದ್ದೊಂದು ಉಂಟು ಅಂತ ಬಂದು ವರ್ತಮಾನ ಕೊಡುವವರು ಯಾರಿದ್ದಾರೆ? ಹಾಗೇನೇನೆ ಪರಬ್ರಹ್ಮವನ್ನ ನೋಡಿದವರು ಯಾರೂ ಬಂದು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಪರಬ್ರಹ್ಮದ ಕುರಿತಾಗಿ ಎಷ್ಟು ಮಾತಾಡಿದರೂ ವ್ಯರ್ಥ. ಅನುಭವಿಸೋದು ಒಂದೇ ಅದಕ್ಕೆ ಸಂಬಂಧಪಟ್ಟಂತೆ. ಅದ್ವೈತ ಅದ್ವೈತ ಅಂತೇನೋ ಶಬ್ದ ಇದೆಯಲ್ಲ, ಅದು ಅನುಭವದ ಸ್ಥಿತಿಯೇ ಹೊರತು ಮಾತಿನ ಸ್ಥಿತಿಯಲ್ಲ. ಮಾತಾಡಿದ್ರೆ ಅದ್ವೈತ ಇಲ್ಲ, ಅದು ಕದ್ವೈತ, ಕದ್ವಯೋದಂತ. ಅದ್ವೈತ ಅನುಭವದ ಸ್ಥಿತಿ, ಮಾತಿನ ಸ್ಥಿತಿ ಅಲ್ಲ. ಅದ್ವೈತವನ್ನ ಶ್ರೇಷ್ಠ ಅಂತ ಮಾತಿನಿಂದ ತಿಳಿಸೋದಕ್ಕಾಗೋದಿಲ್ಲ. ಯಾಕೆ? ಮಾತಿನಿಂದ ತಿಳಿಸೋದಕ್ಕೆ ಹೊರಟ ಕೂಡಲೇ ದ್ವೈತಿಗಳು ಅವ್ರನ್ನ ಕದ್ವೈತಾರೆ. ಮಾತಾಡಿದ ಕೂಡಲೇ ಅದ್ವೈತಿ ಸಿಕ್ಕಿ ಹಾಕೊಂಡು ಬಿಡ್ತಾನೆ. ಮಾತಾಡಿದಾಗಲೇ ಮನುಷ್ಯ ಸಿಕ್ಕಿ ಹಾಕೊಳ್ಳೋದು. ಕಳ್ಳ ಕದಿಬೇಕಾದ್ರೆ ಹ್ಯಾಕ್ ಕದಿಬೇಕು ಅಂತ ನಿಮ್ಮನ್ನು ಕೇಳಿ ಏನು ಪ್ರಯೋಜನ? ನಿಶ್ಶಬ್ದವಾಗಿ ಕದಿಬೇಕು. ಸದ್ದಾಯಿತು ಅಂತಂದ್ರೆ ಯಜಮಾನರು ಎಚ್ಚರದಿಂದ ಬಂದು ಹಿಡಿದು ಹಾಕ್ಬಿಡ್ತಾರೆ. ಆ ಕಳ್ಳ ಕದಿಯುವ ಸಂದರ್ಭದಲ್ಲಿ ಕೆಂಬಿಟ್ರೆ, ಅದ್ವೈತದ ಕುರಿತಾಗಿ ವರ್ಣಿಸುವ ಅವನ ಅವಸ್ಥೆ ಕೂಡ ಅದೇನೆ. ಅವನು ವರ್ಣನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಮ್ಮಿದ ಹಾಗೆ. ಅಲ್ಲಿಗೆ ಅದ್ವೈತ ಇಲ್ಲ ಅಲ್ಲಿ. ಅದ್ವೈತ ಅಂದ್ರೆ ಮೌನ. ಪರಬ್ರಹ್ಮ ವಸ್ತುವನ್ನು ಅನುಭವಿಸಿಕೊಂಡವನು ಮೌನವಾಗಿರಬೇಕು. ಮಾತನಾಡಬೇಕು, ಹಾಗಾದ್ರೆ ಅದ್ವೈತದಿಂದ ಕೆಳಗೆ ಇಳಿದು ಬರಬೇಕು. ಶ್ರೀರಾಮಕೃಷ್ಣರು ಅದನ್ನು ಸ್ವಾರಸ್ಯವಾಗಿ ಹೇಳಿದ್ದಾರೆ. ಒಬ್ಬ 4 ಜನ ಹೀಗೆ ಹೋಗ್ತಾ ಇದ್ರೆ ಒಂದು ದೊಡ್ಡ ಗೋಡೆ ಅಡ್ಡವಾದದ್ದು ಕಂಡು ಬಂತಂತೆ. ಗೋಡೆಯ ಆಚೆಗೆ ಏನಿರ್ಬೋದು ಅಂತ ಕುತೂಹಲ ಕೆರಳಿ ಒಬ್ಬ ಮನುಷ್ಯ ಎಲ್ಲಿಂದೋ ಏಣಿ ತಂದು ಮೇಲ್ಗಡೆ ಹತ್ತಿದ್ದಂತೆ. ಹತ್ತಿ ನೋಡಿದ್ರೆ ಪರಮಾದ್ಭುತವಾದಂತಹ ನಯನ ಮನೋಹರವಾದಂತಹ ದೃಶ್ಯ. ಮನಸ್ಸು ತಾಳಲಾರದೆ ದಪ್ಪ ಅಂತ ಆ ಕಡೆ ಹಾರಿಬಿಟ್ನಂತೆ. ಈಗ ಅಲ್ಲೇನಿದೆ ಅಂತ ತಿಳಿಸೋರು ಯಾರಿದ್ದಾರೆ? ಅವನು ಮಾತ್ರ ಅನುಭವಿಸ್ತಾ ಇದ್ದಾನೆ. ಈ ಕೆಳಗಡೆ ಇದ್ದಂತಹ ವ್ಯಕ್ತಿ ಒಬ್ಬ ನೋಡ್ದ, ಅರೇ ಅವನು ಹೋಗೇ ಬಿಟ್ಟ, ವಾಪಸ್ ಬರಲೇ ಇಲ್ಲ. ಹೋಗ್ಲಿ, ನಾನಾದರೂ ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ಹೋದವನು ನೋಡಿದಂತೆ ಏನಿದು ಅದ್ಭುತ ದೃಶ್ಯ ಅಂತ ಅವನು ಹಾರಿದ್ದಂತೆ ವಾಪಸ್ ಬರಲೇ ಇಲ್ವಂತೆ. ಆಗ 3ನೇವನು ಅವನು ಕೂಡ ಹತ್ತಿದ್ದಂತೆ. ನೋಡಿದ್ರೆ ಪರಮಾದ್ಭುತ ದೃಶ್ಯ, ಮತ್ತವನು ಹಾರಿದ, ಮತ್ತೆ ಈ ಕಡೆ ಬರಲೇ ಇಲ್ಲ. 4ನೇವನು ಹಾರಿದ, ಇನ್ಯಾರೂ ಇಲ್ಲ ಈ ಕಡೆ ಮೇಲ್ಗಡೆ ಹೋಗಿ ಹಾರೋದಕ್ಕೆ. ಸರಿ, ಹೋಗಿ ನೋಡಿದ್ರೆ ಯಾತಕ 3 ಜನ ಅಲ್ಲಿ ಹಾರ್ಕೊಂಡ್ರು ಅಂತ ಅವನಿಗೆ ಅರ್ಥ ಆಯ್ತು. ಕಣ್ಣು ಮನ ಸೆಳೆಯುವಂತಹ ನೋಟ, ಪರಮಾನಂದ ಭರಿತವಾದಂತಹ ವಾತಾವರಣ, ಅದಕ್ಕೋಸ್ಕರ ಅವರೆಲ್ಲ ಹಾರ್ಕೊಂಡದ್ದು. ಆಹಾ, ಏನು ಅದ್ಭುತ ಅಂತ ಅವನು ಮಾತ್ರ ಹಾರಲಿಲ್ವಂತೆ. ವಾಪಸ್ ಕೆಳಗೆ ಇಳಿದು ಬಂದಂತೆ ಅದೇ ಏಣಿಯಲ್ಲಿ
ಬಂದುಬಿಟ್ಟು ಊರಲ್ಲಿರ್ತಕ್ಕಂಥ ಜನರನ್ನೆಲ್ಲ ಹೇಳಿದಂತೆ, ಬನ್ನಿ ಇಲ್ಲೊಂದು ಅದ್ಭುತವಾದಂಥ ದೃಶ್ಯ ಇದೆ, ತೋರಿಸ್ತೇನೆ ಬನ್ನಿ ಅಂತ ಎಲ್ಲ ಕರೆದುಕೊಂಡು ಬಂದು ಆ ಏಣಿ ಹತ್ತಿಸಿ ಎಲ್ಲ ಆ ಕಡೆ ಹಾರಿದ್ರಂತೆ. ಹಾಗೆ ಎಲ್ಲರೂ ಹಾರಿದ ಮೇಲೆ ಇವನು ಹೋದ ಆ ಕಡೆ. ಇಲ್ಲಿ ಶ್ರೀರಾಮಕೃಷ್ಣ ಈ ಕಥೆಯನ್ನು ಹೇಳ್ತಾ, ಈಶ್ವರ ಕೋಟಿಗಳು ಅವತಾರ ಪುರುಷರು ಮಾತ್ರವೇ ಆ ಪರಬ್ರಹ್ಮ ದರ್ಶನವನ್ನು ಮಾಡಿ ಕೆಳಗೆ ಬಂದ್ರಂತೆ. ನಿರ್ವಿಕಲ್ಪ ಸಮಾಧಿಗೇರಿ ಕೆಳಗೆ ಬಂದ್ರಂತೆ. ಬಂದ್ಬಿಟ್ಟು ಬಾಕಿ ಉಳಿದವರಿಗೆಲ್ಲ ಹೇಳೋದಕ್ಕೋಸ್ಕರ, ಬಾಕಿ ಉಳಿದವರಿಗೆ ಆ ಪರಬ್ರಹ್ಮದ ಆನಂದವನ್ನು ತಿಳಿಸಬೇಕಾದ್ರೆ ಕೆಳಗಿಳಿದು ಬರಬೇಕಾಗುತ್ತೆ. ಕೆಳಗಿಳಿದು ಎಲ್ಲಿ ಬರಬೇಕಾಗತ್ತೆ? ಮತ್ತೆ ದ್ವೈತಕ್ಕೆ ಬರಬೇಕಾಗತ್ತೆ. ನಾನು ನೀನು, ಹೇಳುವವರೊಬ್ಬರು ಕೇಳುವವರೊಬ್ಬರು ಅಂತ ಹೇಳಿದ್ರೆ ಅದೇ ದ್ವೈತ. ಅಲ್ಲಿಗೆ ಬಂದೇ ಅವರು ಹೇಳಬೇಕಾಗುತ್ತೆ. ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಆ ಭಾವ ಸಮಾಧಿ ಹೋಗಿ ಅದನ್ನು ನೋಡಿ ಬಂದು, ನೋಡಿ ಹೀಗಿದೆ ಅಂತ ಹೇಳೋದು. ಎಲ್ಲೋ ಕೆಲವು ಸಾಧಕರು ಆ ಏಣಿಯನ್ನು ಉಪಯೋಗಿಸಿ ಮೇಲೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಸಾಮಾನ್ಯ ಜೀವಕೋಟಿ ಆದ್ರಿಂದ ಅಲ್ಲಿ ಹಾರಿಕೊಳ್ತಾರೆ, ಅಲ್ಲೇ ಮುಳುಗಿ ಹೋಗ್ತಾರೆ. ವರ್ತಮಾನ ಕೊಡುವವರಿಲ್ಲ. ಸಾಮಾನ್ಯರು ಯಾರೂ ಕೂಡ ಆ ವರ್ತಮಾನವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಅಂಥ ಆನಂದದಾಯಕವಾದಂತಹ ಅಂಶ, ವಿಷಯ ಅದು. ಶ್ರೀರಾಮಕೃಷ್ಣ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಬ್ರಹ್ಮ ಏನು ಅಂತ ಅನ್ನೋದನ್ನು ಬಾಯಿಂದ ಹೇಳೋದಕ್ಕಾಗೋದಿಲ್ಲ ಅಂತ. ಬಳಿಕ ಶ್ರೀರಾಮಕೃಷ್ಣರು ಈ ಮಾತನ್ನೇ ಹೇಳ್ತಾರೆ. 4 ಜನ ಸ್ನೇಹಿತರು ಹಾಗೆ ಸುತ್ತಾಡ್ತಾ ಹೋಗುವಾಗ ಒಂದು ಕಡೆ 4 ದಿಕ್ಕಿಗೂ ಗೋಡೆ ಎದ್ದಿದ್ದ ಒಂದು ಸ್ಥಳ ಕಣ್ಣಿಗೆ ಬಿತ್ತು ಅಂತ ಅನ್ನೋ ಕಥೆನ ಹೇಳ್ತಾರೆ. ಜಡಭರತನ ಕಥೆ ಹೇಳ್ತಾರೆ. ಈಗ ದತ್ತಾತ್ರೇಯ ಮೊದಲಾದವರು ಬ್ರಹ್ಮ ಸಾಕ್ಷಾತ್ಕಾರ ದೊರೆತ ನಂತರ ಅದರ ಸಂಬಂಧವಾಗಿ ಯಾವ ಸುದ್ದಿಯನ್ನು ಕೊಡಲಾರದೆ ಹೋದರು. ಬ್ರಹ್ಮಜ್ಞಾನ ದೊರೆತು ಸಮಾಧಿ ಉಂಟಾಯಿತು ಅಂತಂದ್ರೆ ಅಹಂ ಅಂತ ಹೇಳ್ತಕ್ಕಂಥದ್ದು ಉಳಿಯೋದಿಲ್ಲ. ಇದಕ್ಕಾಗಿಯೇ ರಾಮಪ್ರಸಾದ ತನ್ನ ಮನಸ್ಸನ್ನೇ ಸಂಬೋಧಿಸಿ ಹೇಳಿದ್ದಾನೆ, ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳೋ, ರಾಮಪ್ರಸಾದನಿದು ಇಹನು ನೆರವಿಗಿಹನು ಅಂತನ್ನುವ ಹಾಡನ್ನ ಶ್ರೀರಾಮಕೃಷ್ಣರು ಹಾಡ್ತಾರೆ. ಪರಬ್ರಹ್ಮದ ಅನುಭವ ಮಾಡಿಕೊಳ್ಳುವಲ್ಲಿ ಒಬ್ಬರೊಬ್ಬರ ನೆರವು ಬೇಕಾಗುತ್ತೆ. ಸಾಕ್ಷಾತ್ಕಾರ ಮಾಡಿಕೊಂಡವರ ನೆರವು ಬೇಕಾಗುತ್ತೆ. ಯಾತಕ್ಕೆ ನೆರವು ಬೇಕಾಗುತ್ತೆ ಅಂತಂದ್ರೆ, ಮನುಷ್ಯ ಗಡಿಬಿಡಿ ಆಗ್ತಾನೆ. ಆಧ್ಯಾತ್ಮಿಕ ಸಾಧನೆಗೆ ಇಳಿದು ಸಾಧನೆಯನ್ನು ಮಾಡ್ತಾ 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 ಈ ಲೋಕದಲ್ಲಿ ಯಾವುದೇ ಬಗೆಯ ಪರಿಚಯವೂ ಇಲ್ಲದಂತಹ ದಿವ್ಯಾದ್ಭುತ ದರ್ಶನಗಳೆಲ್ಲ ಆಗೋದಕ್ಕೆ ತೊಡಗುತ್ತವೆ. ಇದೇನಿದು ಅಂತ ಕಂಗಾಲಾಗ್ತಾ ಇರ್ತಾನೆ ಸಾಧಕ. ಆಗ ಅದನ್ನೆಲ್ಲ ಮೊದಲೇ ಕಂಡಂತಹ ಯೋಗಿ, ಸ್ವಲ್ಪ ತಾಳೋ, ಇದೆಲ್ಲ ಏನು ಅಲ್ಲ ಕಣೋ, ಇನ್ನು ಮುಂದಕ್ಕೆ ಹೋಗು. ಏನು ಸ್ವಾಮಿ, ಎಂತಹ ಅದ್ಭುತ ದೃಶ್ಯ, ಅಷ್ಟೇ ಸಾಕ ನಿನಗೆ, ಅದೇನು ಅಲ್ಲ ಎಂಬಂತೆ ಈ ನುರಿತ ಅನುಭವಸ್ಥ ಹೇಳ್ತಾನೆ. ಈ ರೀತಿಯಲ್ಲಿ ನೆರವನ್ನು ಕೊಡ್ತಾ ಇರ್ತಾನೆ, ಧೈರ್ಯವನ್ನು ಕೊಡ್ತಾ ಇರ್ತಾನೆ. ಮತ್ತೆ ಮತ್ತೆ ಮುಂದೋಗೋದಿಕ್ಕೆ, ಮತ್ತು ಮುಂದೋಗೋದಿಕ್ಕೆ, ಎಲ್ಲಿವರೆಗೆ ಆ ಒಂದು ವಾಕ್ಯಮನಾತೀತವಾದಂತಹ ಸ್ಥಿತಿಗೆ ಹೋಗುವಲ್ಲಿಯವರೆಗೆ ಧೈರ್ಯವನ್ನು ಕೊಡ್ತಾನೆ. ಇಲ್ಲದೆ ಹೋದರೆ ಮಧ್ಯದಲ್ಲಿ ಹೆದರುಕೊಂಡು ಹಿಂತಿರುಗಿ ಬರುವಂತಹ ಸಂಭವವೇ ಹೆಚ್ಚು. ಎಷ್ಟೋ ಜನ ಸಾಧಕರು ಅರ್ಧದಲ್ಲಿ ದಿವ್ಯಾದ್ಭುತ ದರ್ಶನವನ್ನು ಮಾಡಿಕೊಂಡೇ ಅದೇ ಕೊನೆಯದು ಅಂತ ತಿಳಿದು ಅದಕ್ಕೆ ಬೆರಗಾಗಿ ಅಥವಾ ಅದರಿಂದಲೇ ಕಂಗಾಲಾಗಿ ಹಿಂತಿರುಗಿ ಬಂದು ಮತ್ತೆ ಮತ್ತೆ ಹೇಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಮುಳುಗಿ ಹೋದಂತಹ ಸಂದರ್ಭಗಳು ಇವೆ. ಅದರಿಂದಲೇ ಶ್ರೀರಾಮಕೃಷ್ಣರು ಹೇಳ್ತಾರೆ, ರಾಮಪ್ರಸಾದನಿದು
ನೆರವಿಗಿಹನು. ನಿನ್ನ ಬಾಳಿನ ಹೊಲವು ಪಾಳು ಬೀದಿವುದಲ್ಲೋ, ಕೃಷಿಗೈಯಲು ಕೂಡ ತಿಳಿಯದಿರುವೆ. ಎಂತಹೊನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ಈಗಲಾದರೂ ತಾಯ ಶ್ರೀನಾಮವೆಂತೆಂಬ ಬೇಲಿಯನ್ನು ಕಟ್ಟಿನಿ ಕಾಯ್ದುಕೊಳ್ಳೋ. ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ, ಮೃತ್ಯುವು ನಿನ್ನ ಬಳಿ ಬರಲಾರನೋ, ಮೃತ್ಯುವು ನಿನ್ನ ಬಳಿ ಬರಲಾರನೋ. ಇಂದು ನಾಳೆಯೋ ಹೊಲದೊಡೆಯ ಗೋಪಿಸುವ, ಇಂದು ನಾಳೆಯೋ ಹೊಲದೊಡೆಯ ಗೋಪಿಸುವ, ಮುನ್ನವೇ ಎಚ್ಚತ್ತು ಬೆಳೆಯ ತೆಗೆಯೋ, ಮುನ್ನವೇ ಎಚ್ಚತ್ತು ಬೆಳೆಯ ತೆಗೆಯೋ. ಗುರುವೇತ್ತ ಮಂತ್ರವನು ಬೀಜವಾಗಿಸಿ ಬಿತ್ತಿ, ಪ್ರೇಮವಾರಿಯ ಹೊಯ್ದು ಹಸನುಗೊಳಿಸೋ. ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು, ರಾಮ ಪ್ರಸಾದನಿದು ನೆರವಿಗಿಯನೋ, ರಾಮ ಪ್ರಸಾದನಿದು ನೆರವಿಗಿಯನೋ. ಮನಸ್ಸು ಜ್ಞಾನದಲ್ಲಿ ಲಯವಾಗಿ ಹೋಗಬೇಕು, ಆದರೆ ಅದು ಸಾಕಾಗದು. ರಾಮಪ್ರಸಾದನ ಲಯ ಅಂದರೆ ಅಹಂ ತತ್ವದ ಲಯ ಆಗಬೇಕು, ಆಗ ಮಾತ್ರವೇ ಬ್ರಹ್ಮಜ್ಞಾನ ದೊರೆಯುತ್ತೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ರಾಮಪ್ರಸಾದನ ಲಯ, ರಾಮಪ್ರಸಾದ ಯಾವುದನ್ನ ಲಯ ಅಂತ ಹೇಳ್ತಾ ಇದ್ದಾನೆ? ಅಹಂಕಾರ ತತ್ವ ಅಂತ ಹೇಳ್ತಕ್ಕಂಥದ್ದು ಲಯವಾಗಬೇಕು, ನಾನು ಅಂತ ಹೇಳ್ತಕ್ಕಂಥದ್ದು ಉಳಿಯಬಾರದು. ಇದನ್ನು ನಾವು ಬಾಯಿಂದ ಹೇಳಿದರೆ ಆಗುವುದಿಲ್ಲ. ನಾನು ಅಂತ ಹೇಳ್ತಕ್ಕಂಥದ್ದೇನೂ ಇಲ್ಲ ನನ್ನ ಹತ್ರ, ಖಂಡಿತ ನನಗೆ ಅಹಂಕಾರ ಇಲ್ಲ ಅಂತಲೇ ಒಂದು ಅಹಂಕಾರ. ಯಾರಿಗೆ ನಿಜಕ್ಕೂ ಅಹಂಕಾರ ಇಲ್ವೋ ಅವನು ಹೇಳುವುದೇ ಇಲ್ಲ ಅದನ್ನ. ಎಲ್ಲಾದರೂ ಆತ್ಮೀಯರೊಬ್ಬರ ಹತ್ರ ಹೀಗೆ ತಮಾಷೆಗೆ ಹೇಳ್ಕೊಳ್ಬಹುದು. ಶ್ರೀರಾಮಕೃಷ್ಣ ಕೂಡ ಅದನ್ನು ಹೇಳಿದ್ರಲ್ಲ, ಅಹಂಕಾರ ನಿಜವಾಗಿಯೂ ಇಲ್ಲದೇ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಮರುಕ್ಷಣಕ್ಕೆ ಸಮಾಧಿ, ಅಲ್ಲಿ ಮರುಕ್ಷಣಕ್ಕೆ ಪರಬ್ರಹ್ಮಾನುಭವ, ಎರಡನೇ ಮಾತೇ ಇಲ್ಲ ಅಲ್ಲಿ. ಎರಡನೇ ಮಾತಾಡಿದ್ರೆ ಮತ್ತೆ ಅಹಂಕಾರ ಬಂತಲ್ಲಿ. ಆದ್ರಿಂದ ಈ ಆಧ್ಯಾತ್ಮಿಕ ಜೀವನ ಇದೆಯಲ್ಲ, ಮೇಲೆ 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 ಹೋಗ್ತಾ ಮಾತು ಕಡಿಮೆ ಆಗಬೇಕು, ವಿವರಣೆಗಳೆಲ್ಲ ಕಡಿಮೆ ಆಗಿಬಿಡಬೇಕು. ಈ ವಿವರಣೆಗೆ ನಾವು ಹೊರಡ್ತೀವೋ ಆಗಲೇ ಈ ಉಪನ್ಯಾಸ ಆಗೋದು. ತುಂಬ ಜನ ಬರೋದು, ಕೇಳೋದು, ಅದಕ್ಕೆ ಬಗೆ ಬಗೆಯಾಗಿ ಹೇಳೋದು. ಯಾಕೆ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಮಟ್ಟದಲ್ಲಿ ಇರ್ತಾರೆ ನೋಡಿ. ಬಂದಂತಹ ಜನ ಎಲ್ಲರೂ ಒಂದೇ ಮಟ್ಟದಲ್ಲಿ ಇರ್ತಾರೇನೋ, ಬಗೆ ಬಗೆಯ ಮಟ್ಟದಲ್ಲಿ ಇರ್ತಾರೆ. ಅದರಿಂದ ಬಗೆ ಬಗೆಯಿಂದ ಹೇಳಬೇಕಾಗುತ್ತೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಅದನ್ನು ಬಗೆ ಬಗೆಯಾಗಿ ಹೇಳ್ತಾ ಇರ್ತಾರೆ. ಆದರೆ ಈ ಹೇಳೋದು ಕೇಳೋದೆಲ್ಲ ಬಹಳ ಕೆಳಮಟ್ಟ, ಬಹಳ ಕೆಳಮಟ್ಟ. ಹೇಳೋದು ಕೇಳೋದೆಲ್ಲ ನಿಂತು ಹೋಗುತ್ತೆ.
ನಿಂತು ಹೋಗಬೇಕದು. ಮತ್ತು ಈ ಬೋಧನೆ ಕಾರ್ಯ ಅಂತ ಹೇಳೋದು ಸಾಧ್ಯವೇ ಆಗೋದಿಲ್ಲ. ಸ್ವಾಮಿ ಬ್ರಹ್ಮಾನಂದರು ಮಂತ್ರದೀಕ್ಷೆ ಕೊಡುವಂತಹ ಕಾರ್ಯವನ್ನ ಮಾಡತಕ್ಕಂತಹ ಗುರುಗಳು. ಅವರು ತಮ್ಮ ಗುರುಭಾಯಿಗಳೊಂದಿಗೆ ಬಾಕಿ ಉಳಿದ ಶಿಷ್ಯರೊಂದಿಗೆ ಹೇಳ್ತಾರೆ, ಒಂದು ದಿವಸ ಎಷ್ಟೋ ಸಲ ನನಗನಿಸ್ತದೆ, ನಾನು ಯಾರಿಗೆ ಮಂತ್ರದೀಕ್ಷೆ ಕೊಡಲಿ? ಪ್ರತಿಯೊಬ್ಬರೂ ಅದೇ ಪರಬ್ರಹ್ಮ ಸ್ವರೂಪವೇ ಆಗಿರುವಾಗ, ಅದನ್ನು ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇರುವಾಗ ಯಾರ ಅಜ್ಞಾನವನ್ನು ನಾನು ಹೋಗಲಾಡಿಸೋದು? ಯಾರಿಗೆ ನಾನು ಮಂತ್ರದೀಕ್ಷೆ ಕೊಡೋದು? ಅವರೆಲ್ಲ ಬ್ರಹ್ಮಸ್ವರೂಪಿಗಳೇ, ಜ್ಞಾನಸ್ವರೂಪಿಗಳೇ. ಆಮೇಲೆ ಇನ್ನು ಕೆಲವು ಸತಿ ಮನಸ್ಸು ಕೆಳಗೆ ಬಂದಾಗ, ಆಹಾ, ಪರಬ್ರಹ್ಮ ವಸ್ತು ನಿಜ ನಿಜ, ಆದರೆ ಮಾಯೆಯಿಂದ ಆವೃತವಾಗಿದೆ. ಆಗಲಿ ಸ್ವಲ್ಪ ಸಹಾಯ ಮಾಡೋಣ ಅಂತ ನನಗೊಂದು ಬಗೆಯ ಕನಿಕರ ಬರುತ್ತೆ. ಆಗ ನಾನು ಮಂತ್ರದೀಕ್ಷೆ ಕೊಡ್ತೇನೆ. ಆ ಸ್ಥಿತಿಯಿಂದ ಶ್ರೀರಾಮಕೃಷ್ಣರ ಒಂದು ವಿಶೇಷವಾದ ಸಂಕಲ್ಪದಿಂದ ಕೆಳಕ್ಕೆ ಬರ್ತಾರೆ ಅವರು. ಆದರೆ ಯಾವಾಗಲೂ ಅವರು ಬ್ರಹ್ಮಭಾವದಲ್ಲೇ ಇದ್ದವರು. ಅದಕ್ಕೋಸ್ಕರ ಅವರಿಗೆ ಬ್ರಹ್ಮಾನಂದ ಅಂತಲೇ ಹೆಸರು ಬಂದಿದೆ. ಆ ಬ್ರಹ್ಮಾನುಭವಿ ಬ್ರಹ್ಮಾನುಭವಿ ಅಂತ ಇರ್ತಕ್ಕಂಥ ಆ ಪುಸ್ತಕವನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ, ಬ್ರಹ್ಮಾನುಭವದಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳು ಎಂತಹ ಸ್ಥಿತಿಯಲ್ಲಿ ಇರ್ತಾರೆ ಅಂತ. ಒಂದಾನೊಂದು ದಿನ ಇವರು ಮಠದ ಅಧ್ಯಕ್ಷರು, ಒಂದಾನೊಂದು ದಿನ ಮಠದ ಕಾರ್ಯದರ್ಶಿಗಳು ಕೆಲವು ಪತ್ರಗಳನ್ನು ತಂದರು. ಅದಕ್ಕೆ ಇವರು ದಸ್ಕತ್ ಬೇಕಾಗಿತ್ತು, ಸಹಿ. ದಯವಿಟ್ಟು ಸಹಿ ಹಾಕಿ ಕೊಡಿ ಮಹಾರಾಜ್ ಅಂತ ಅವ್ರನ್ನ ಕೇಳಿಕೊಡ್ತಾರೆ. ಬ್ರಹ್ಮಾನಂದ ಸ್ವಾಮಿಗಳು ಪೆನ್ ಹಿಡಿದುಕೊಂಡ್ರು, ಕೂತೇ ಇದ್ರು. ಹೆಸರು ಬರೀಲೇ ಇಲ್ಲ, ಸಹಿ ಹಾಕಲೇ ಇಲ್ಲ. ಮಹಾರಾಜ್, ಯಾತಕ್ಕೆ? ಸಹಿ ಮಾಡಬೇಕು ಅಂತ ತಗೊಂಡು ಬಂದಿದ್ದೇನೆ, ದಯವಿಟ್ಟು ಸಹಿ ಮಾಡಿ. ಬ್ರಹ್ಮಾನಂದರು ಮೆಲ್ಲನೆ ಹೇಳ್ತಾರೆ, ಸಹಿ ಮಾಡಬೇಕು ಅಂತಲೇ ಹೊರಟಿದ್ದೀನಿ ಕಣೋ, ಅದ್ರ ಹೆಸರು ಮರ್ತೋಗಿದೆ. ಅವರ ಹೆಸರು ಅವರಿಗೆ ಮರ್ತೋಗ್ಬಿಟ್ಟಿದೆ. ಅವರೇನಾದರೂ ಪುಸ್ತಕ ಬರೆದಿದ್ರೆ ಅದಕ್ಕೆ ಸಹಿ ಹಾಕಿಸ್ಕೊಳ್ಳೋಕೆ ದಿನಾ ಭಕ್ತಾದಿಗಳು ಒಂದೊಂದೇ ಪುಸ್ತಕ ತಂದು ಕೊಟ್ಟು ಅವ್ರ ಹೆಸರು ನೆನಪು ಮಾಡಿಕೊಡ್ತಿದ್ರು. ಈಗ ಉದಾಹರಣೆಗೆ ನನ್ನ ವಿಷಯದಲ್ಲಿ ತಗೊಂಡ್ರೆ ಎಷ್ಟು ಸತಿ ನನ್ನ ಹೆಸರು ನಾನು ಬರೀಬೇಕು, ಅನಂತ ಶುಭಾಶಯಗಳು ಸ್ವಾಮಿ ಪುರುಷೋತ್ತಮಾನಂದ ಅಂತ ಬರಿತಾ ನನ್ನ ಹೆಸರು ಮರೀದ ಹಾಗೆ ಮಾಡಿಟ್ಟಿದ್ದಾರೆ ಎಲ್ಲರೂ ಜನರು. ಆ ರೀತಿಯಲ್ಲಿ ಸ್ವಾಮಿ ಬ್ರಹ್ಮಾನಂದರಿಗೂ ಕೂಡ ಮತ್ತೆ ಮತ್ತೆ ಇದಕ್ಕೊಂದು ನಿಮ್ಮ ಶುಭಾಶಯ ಬರೆದು ಕೊಡಿ ಅಂತ ಕೇಳಿ ಅಭ್ಯಾಸ ಮಾಡಿಕೊಟ್ಟಿದ್ರೆ, ಬ್ರಹ್ಮಾನುಭವ ಅಂತ ಹೇಳ್ತಕ್ಕಂಥದ್ದು ಆ ಮನಸ್ಸಿಗೆ ಬಂದು ತಗಲಿಕೊಂಡಿತು ಅಂತ ಹೇಳಿದ್ರೆ ಯಾವ ಸ್ಥಿತಿ ಬರುತ್ತೆ ಅಂತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆಯೇ ಬೇಡ. ಶುಕ ಮಹರ್ಷಿ ಅವನು ಅದೇ ಬ್ರಹ್ಮಭಾವದಲ್ಲೇ ಇದ್ದವನು. ಆದರೆ ಭಗವತ್ ಸಂಕಲ್ಪ, ಆ ಪರಬ್ರಹ್ಮದ ಸಂಕಲ್ಪ ಏನು ಅಂತ ಹೇಳಿದ್ರೆ ಅದು ಜ್ಞಾನ ಸ್ವರೂಪಿ. ನೋಡಿ, ಅದೇ ತಾನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದು. ಈ ಜಗತ್ತಿನಲ್ಲಿರ್ತಕ್ಕಂತಹ ಜನರಿಗೆ ಬಗೆ ಬಗೆಯಾಗಿ ಬೆಳಕನ್ನು ಕೊಟ್ಟು ಅವರು ತೀರ ಅಧಪ್ಪತನಕ್ಕೆ ಹೋಗದಂತೆ ನೋಡಿಕೊಳ್ಳತಕ್ಕಂತಹ ಜವಾಬ್ದಾರಿ ಕೂಡ ಅದೇ ಪರಬ್ರಹ್ಮ ವಸ್ತುವಿನದ್ದಲ್ವಾ. ಅದಕ್ಕೋಸ್ಕರ ಸಾಧು ಸಂತರಿಗೆ ದರ್ಶನವನ್ನು ಕೊಟ್ಟು, ಸ್ವಲ್ಪ ಸ್ಪರ್ಶನವನ್ನು ಕೊಟ್ಟು, ಮತ್ತೆ ಅಹಂಕಾರವನ್ನು ಇಟ್ಟು ಪುನಃ ಈ ಜಗತ್ತಿಗೆ ಕಳಿಸಿ ಬಗೆ ಬಗೆಯ ಸಂದೇಶ ಪ್ರಸಾರ ಕಾರ್ಯವನ್ನು ಮಾಡಿಸ್ತಾ ಇರುತ್ತೆ. ಹಾಗೆ ಆ ಶುಕ ಮಹರ್ಷಿಗಳಲ್ಲಿ ವಿದ್ಯಾ ಅಹಂ ಅನ್ನುವುದನ್ನು ಇಟ್ಟು
ಪ್ರವಚನವನ್ನು ಮಾಡಿಸ್ತಾನೆ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಅಲ್ಲಿ, ಅವನಿಗೆ ಪರಬ್ರಹ್ಮ ದರ್ಶನ ಸ್ಪರ್ಶನ ಆಗಿದೆ, ಮುಳುಗಲಿಲ್ಲ, ಮುಳುಗೋದಕ್ಕೆ ಬಿಡಲಿಲ್ಲ ಅದು ಅಂತ. ಎಲ್ಲರೂ ಅದರಲ್ಲಿ ಮುಳುಗಿಬಿಟ್ರೆ ಇನ್ನು ಈ ಸೃಷ್ಟಿಯಲ್ಲಿ ಆ ಒಂದು ಶಿಕ್ಷಣ ಕಾರ್ಯ, ಲೋಕ ಶಿಕ್ಷಣ ಕಾರ್ಯ ಅದನ್ನು ಮಾಡೋದು ಯಾರು? ಎಲ್ಲರೂ ಅದರಲ್ಲೇ ಮುಳುಗಿ ಹೋಗ್ಬಿಟ್ರೆ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅಹಂಕಾರವನ್ನು ಇಲ್ಲಿ ಕಿಂಚಿತ್ ಉಳಿಸಲಾಗಿದೆ ಅಂತನೋ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣರು. ಆಗ ಭಕ್ತ ಹೇಳ್ತಾನೆ, ಬ್ರಹ್ಮಜ್ಞಾನ ದೊರೆತ ನಂತರ ಸಮಾಜ ಮುಂತಾದವೆಲ್ಲ ಅವುಗಳನ್ನೆಲ್ಲ ನೋಡಿಕೊಳ್ಳೋದಕ್ಕೆ ಸಾಧ್ಯವೇ ಅಂತ. ಸಮಾಜ ಅಂತಂದ್ರೆ ನಮ್ಮ ಮಾನವ ಸಮಾಜ ಅಂತ ಹಾಗಲ್ಲ, ಅವ್ರದ್ದು ಬ್ರಹ್ಮ ಸಮಾಜ ಅಂತ ಒಂದಿದೆ ನೋಡಿ, ಬ್ರಹ್ಮ ಸಮಾಜ. ಅಂತಹ ಸಮಾಜಗಳನ್ನ, ಸಂಸ್ಥೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವೇ? ಅವುಗಳನ್ನೆಲ್ಲ ಇಟ್ಕೊಂಡು ಅವುಗಳ ಯೋಗಕ್ಷೇಮವನ್ನು ನೋಡೋದಕ್ಕೆ ಸಾಧ್ಯವೇ ಅಂತನೂ ಪ್ರಶ್ನೆಯನ್ನ ಹಾಕ್ತಾನೆ ಆ ಭಕ್ತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಮ್ಮೆ ನಾನು ಕೇಶವ ಸೇನ್ ನೋಡ್ನೆ ಬ್ರಹ್ಮಜ್ಞಾನದ ಸಂಬಂಧವಾಗಿ ಮಾತನಾಡಿದೆ. ಅದನ್ನ ಇನ್ನೂ ಸ್ವಲ್ಪ ವಿಶದವಾಗಿ ಹೇಳಬೇಕು ಅಂತ ಆತ ನನ್ನನ್ನು ಕೇಳಿದ. ಆಗ ನಾನು ಅವನಿಗೆ ಹೇಳಿದೆ, ನೀನು ಹಾಗೇನಾದರೂ ಮಾಡಿದ್ದೆ ಆದ್ರೆ, ಅಂದ್ರೆ ಬ್ರಹ್ಮಜ್ಞಾನದ ಬಗ್ಗೆ ನನ್ನ ಮಾತನ್ನೇನಾದರೂ ಕೇಳಿದ್ದೆ ಆದ್ರೆ ನಿನ್ನ ಸಮಾಜ ಗಿಮಾಜ ಯಾವುದೂ ಉಳಿದುಕೊಳ್ಳೋದಿಲ್ಲ ಅಂತ. ಅದಕ್ಕೆ ಕೇಶವಸೇನ ಹೇಳ್ದ, ಮಹಾಶಯರೇ ಹಾಗಾದ್ರೆ ಮುಂದಕ್ಕೆ ಹೋಗಬೇಡಿ. ಆದರೂ ನಾನು ಕೇಶವಸೇನಿಗೆ ಹೇಳಿದೆ, ನಾನು ನನ್ನದು ಅನ್ನೋದೇ ಅಜ್ಞಾನ. ನಾನು ಮಾಡುವವನು, ಈ ಹೆಂಡತಿ ಮಕ್ಕಳು, ಆಸ್ತಿ ಕೀರ್ತಿ ಸಂಭ್ರಮ ಇವೆಲ್ಲ ನನಗೆ ಸೇರಿದವೋ ಅಂತ ಹೇಳ್ತಕ್ಕಂಥ ಭಾವನೆ ಅಜ್ಞಾನದಿಂದಲ್ಲದೆ ಬೇರೆ ಯಾವುದರಿಂದೂ ಬಾರದು ಅಂತ. ಆಗ ಕೇಶವ ಹೇಳ್ದ, ಮಹಾಶಯರೇ ಈ ಅಹಂ ಅಂತನ್ನೋದನ್ನ ತ್ಯಜಿಸಿ ಬಿಟ್ಟಿದ್ದೇ ಆದ್ರೆ ಇನ್ನೇನು ಉಳಿದುಕೊಳ್ಳೋದಿಲ್ಲ ಅಲ್ವಾ ಅಂತ. ಆಗ ನಾನು ಆತನಿಗೆ ಹೇಳಿದೆ, ಕೇಶವ, ನಾನು ನಿನಗೆ ಸಂಪೂರ್ಣವಾಗಿ ಎಲ್ಲ ಅಹಂಗಳನ್ನು ತ್ಯಾಗ ಮಾಡು ಅಂತ ಹೇಳ್ತಾ ಇಲ್ಲ. ನೀನು ಅಪಕ್ವ ಅಹಂ ಅನ್ನ ಮಾತ್ರ ತ್ಯಾಗ ಮಾಡು. ನಾನು ಕರ್ತ, ನನ್ನ ಹೆಂಡತಿ ಮಕ್ಕಳು, ನಾನು ಗುರು ಅಂತನ್ನುವ ಈ ಭಾವನೆ ಅಪಕ್ವ ಅಹಂಗೆ ಸೇರಿದವು. ಇವನ್ನು ತ್ಯಾಗ ಮಾಡು. ಪಕ್ವ ಅಹಮ್ಮನ್ನು ಮಾತ್ರ ಉಳಿಸ್ಕೋ. ಆ ಪಕ್ವ ಅಹಂ ನಿನಗೇನು ತರುತ್ತೆ ಅಂದ್ರೆ, ನಾನು ಭಗವಂತನ ದಾಸ, ನಾನು ಆತನ ಭಕ್ತ, ನಾನು ಅಕರ್ತ ಅಂತನೋ ಭಾವನೆಯನ್ನು ತರುತ್ತೆ. ಇದರಿಂದ ಅಪಾಯ ಇಲ್ಲ ಅಂತ ಶ್ರೀರಾಮಕೃಷ್ಣ ಹೇಳ್ಕೊಡ್ತಾರೆ. ಪಕ್ವ ಅಹಂ, ಅಪಕ್ವ ಅಹಂ ಇವೆರಡು ಶಬ್ದಗಳನ್ನು ನಾವು ಇವತ್ತು ವಿಶೇಷವಾಗಿ ಕೇಳ್ತಾ ಇದ್ದೇವೆ. ಅಹಮ್ಮನ್ನ ಪಕ್ವಗೊಳಿಸಬೇಕು, ಅದನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಬೇಕು, ಅಥವಾ ಅದನ್ನು ಹಣ್ಣು ಮಾಡಬೇಕು. ಹೇಗೆ ಮಾಡಬೇಕು? ಹಣ್ಣು ಮಾಡಬೇಕು, ಗುದ್ದಿ ಅಲ್ಲ, ಅದನ್ನು ಕಾವಿಗಿಟ್ಟು ಹಣ್ಣನ್ನು ಮಾಡಬೇಕು. ಗುದ್ದಿ ಹಣ್ಣು ಮಾಡಿದ್ರೆ ಮೆತ್ತಗಾಗುತ್ತೆ, ಹಣ್ಣಾಗೋದಿಲ್ಲ. ಮಾವಿನಕಾಯಿಯನ್ನ ಸುತ್ತಮುತ್ತ ಗುದ್ದಿದ್ರೆ ಮೆತ್ತಗಾಗುತ್ತೆ, ಹಣ್ಣಾಗೋದಿಲ್ಲ. ಹಣ್ಣಾದ್ರೆ ಮಾತ್ರ ಸಿಹಿ ಬರುತ್ತೆ. ಹಾಗೆ ಮಾವಿನಕಾಯಿಯನ್ನ ಹಣ್ಣಾಗಿಸ್ಬೇಕಾದ್ರೆ ಅದನ್ನ ಬೆಚ್ಚಗಿಡಬೇಕು ಒಂದು ಜಾಗದಲ್ಲಿ. ಹಾಗಾದ್ರೆ ನಮ್ಮ ಮನಸ್ಸನ್ನ ಬೆಚ್ಚಗೊಳಿಸೋದು ಹೇಗೆ? ಆ ಭಗವಂತನ ಶಾಖದಿಂದ ಅದನ್ನು ಬೆಚ್ಚಗೆ ಮಾಡಬೇಕು, ಅದನ್ನು ಹಣ್ಣು ಮಾಡಬೇಕು. ಭಗವದ್ ಭಾವರಂಜಿತವಾದಂತಹ ಮನಸ್ಸೇ ಪಕ್ವ ಮನಸ್ಸು. ಅಲ್ಲಿರ್ತಕ್ಕಂಥ ಅಹಂಕಾರವೇ ಪಕ್ವ ಅಹಂಕಾರ. ಅದರಿಂದ ಅಪಾಯ ಇಲ್ಲ, ಅದು ಬಂಧನಕಾರಿ ಅಲ್ಲ. ಸ್ವಾಮೀಜಿ, ನನಗಿಂತಹದ್ದೊಂದು ಅಹಂಕಾರ ಇದೆ, ಪರವಾಗಿಲ್ವಾ ಅಂತ ಮತ್ತೆ ಕೇಳಬೇಕಾಗಿಲ್ಲ. ಇಟ್ಕೊಳ್ಳಿ ಅದನ್ನ ಇಟ್ಕೊಳ್ಳದೆ ಇದ್ರೆ ನೀವು ಆಶ್ರಮಕ್ಕೆ ಬರೋದು ಹೇಗೆ? ಭಜನೆ ಕೇಳೋದು ಹೇಗೆ? ಉಪನ್ಯಾಸ ಕೇಳೋದು ಹೇಗೆ? ಸತ್ಸಂಗ ಮಾಡೋದು ಹೇಗೆ? ಭಗವಂತನ ಸಂಕೀರ್ತನೆಯಲ್ಲಿ ಭಾಗವಹಿಸಿ ಆ ಸತ್ವಪೂರ್ಣವಾದ ಆನಂದವನ್ನು ಅನುಭವಿಸುವುದು ಹೇಗೆ? ಆದ್ರಿಂದ ಪಕ್ವ ಅಹಮ್ಮನ್ನ ಇಟ್ಕೊಳ್ಳಿ ಅಂತ ಶ್ರೀರಾಮಕೃಷ್ಣರು ಇಲ್ಲಿ ಸಂದೇಶವನ್ನು ನೀಡಿದ್ದಾರೆ. ಆದರೆ ಅಪಕ್ವ ಅಹಮ್ಮನ್ನು ಮಾತ್ರ ಇಟ್ಕೊಳ್ಬೇಡಿ ಅಂತ. ಅಪಕ್ವ ಅಹಂ ಅಂದ್ರೇನು? ಇದು ನನ್ನ ಮನೆ, ಇದು ನನ್ನದು, ಅದು ನಿನ್ನದು, ನಾನು ಗುರು, ನಾನು ಶ್ರೇಷ್ಠ
ನಾನು ಅಂಥವನು ಇಂಥವನು ಮೆಂತೆ ಕದ್ದವನು ಇತ್ಯಾದಿ ಆ ಥರದ್ದು ಯಾವುದನ್ನು ಕೂಡ ಹೇಳ್ದೇನೇನೆ ನಾನು ಭಗವಂತನ ಭಕ್ತ, ಭಗವಂತನ ಶಿಶು ಅಂತ ಹೇಳ್ತಕ್ಕಂಥ ಈ ಭಾವದಿಂದಲೇ ಇತ್ತು ಅಂತ ಹೇಳಿದ್ರೆ ಯಾವುದೇ ಬಗೆಯ ಅಪಾಯ ಇಲ್ಲ ಅಂತ. ಆಗ ಭಕ್ತ ಹೇಳ್ತಾನೆ, ಪಕ್ವ ಅಹಂ ಸಮಾಜ ಕಟ್ಟಬಲ್ಲದೆ ಅಂತ. ಅವನಿಗದೇ ಗೀಳು, ಸಮಾಜ ಕಟ್ಟೋದು, ಸಂಸ್ಥೆ ಕಟ್ಟೋದು. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ದಳಪತಿ, ನಾನು ಬೃಹಸ್ಪತಿ, ನಾನು ಈ ಸಮಾಜ ಕಟ್ಟಿದ್ದೇನೆ, ನಾನು ಲೋಕ ಶಿಕ್ಷಣ ಮಾಡ್ತಿದ್ದೇನೆ ಅಂತನ್ನುವ ಈ ಅಹಂ ಅಪಕ್ವ ಅಹಂ. ಧರ್ಮ ಪ್ರಚಾರ ಬಹಳ ಕಠಿಣವಾದ ಕೆಲಸ. ಭಗವಂತನ ಆಜ್ಞೆ ಇಲ್ಲದಿದ್ರೆ ಅದು ನಡೆಯುವ ಹಾಗಿಲ್ಲ. ಆತನ ಆದೇಶ ಬೇಕೇ ಬೇಕು. ಭಾಗವತ ಪ್ರವಚನ ಮಾಡಿಸಬೇಕು ಅಂತ ಶುಕದೇವನಿಗೆ ಆದೇಶವಾಗಿತ್ತು. ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಆದೇಶ ದೊರೆತು ಮನುಷ್ಯ ಧರ್ಮ ಪ್ರಚಾರಕನೋ ಲೋಕ ಶಿಕ್ಷಕನೋ ಆಗೋದಾದ್ರೆ ಅದರಿಂದ ಯಾವ ಹಾನಿಯೂ ಉಂಟಾಗದು. ಆತನ ಅಹಂ ಅಪಕ್ವ ಅಹಂ ಅಲ್ಲ, ಅದು ಪಕ್ವ ಅಹಂ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಮತ್ತೆ ಆತನಿಗೆ ತಿಳಿಯ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಸಮಾಜ ಕಟ್ತೇನೆ, ಸಂಸ್ಥೆ ಕಟ್ತೇನೆ, ಲೋಕ ಶಿಕ್ಷಣ ಮಾಡ್ತೇನೆ, ಪಾಪ ಎಲ್ಲ ಅಜ್ಞಾನದಲ್ಲಿ ಮುಳುಗಿ ಸಾಯ್ತಾ ಇದ್ದಾರೆ, ಅವ್ರನ್ನೆಲ್ಲ ಮೇಲೆತ್ತು ನಾನಲ್ಲದೆ ಇನ್ಯಾರು ಅಂತ ಹೇಳ್ತಕ್ಕಂಥ ಈ ಭಾವದಿಂದ ಹೋದ್ರೆ ಅದು ಅಪಕ್ವಾಹಂ, ಬೀಳುತ್ತೆ ಏಟು. ಅಹಂಕಾರ ಬಂತು ಅಂತಂದ್ರೆ ಏಟು ಬೀಳುತ್ತೆ. ಯಾವನೋ ನೀನು ಅಂತ ಹೇಳ್ತಕ್ಕಂಥ ಮಾತು ಹುಟ್ಕೊಳ್ಳುತ್ತೆ. ಜನರೇ ಏಟು ಕಳಿಸ್ತಾರೆ ಅಥವಾ ಜನರ ಮೂಲಕ ಭಗವಂತ ಏಟು ಕೊಡ್ತಾನೆ. ಆಮೇಲೆ ಬಗೆ ಬಗೆಯಾದ ಏಟುಗಳು ಸಿಕ್ಕುತ್ತವೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಪಕ್ವ ಅಹಂನಿಂದ ಸಂಸ್ಥೆ ಕಟ್ಟಬಹುದು ಅಂತ, ಪಕ್ವ ಅಹಂನಿಂದ ಪ್ರಚಾರ ಕಾರ್ಯ ಮಾಡಬಹುದು ಅಂತ. ಪಕ್ವ ಅಹಂ ಅಂತಂದ್ರೆ ಭಗವಂತನಿಗೆ ಶರಣಾದಂತಹ ಬುದ್ಧಿಯಿಂದ ಸೇವಾ ಕಾರ್ಯ ಮಾಡೋದು. ಆಲೋಚನೆ ಮಾಡಿ, ಇದೆಲ್ಲ ಸ್ವಲ್ಪ ಕಷ್ಟಕರವಾದಂತಹ ಶಬ್ದಗಳು. ಪಳಗಬೇಕು, ಈ ಒಂದು ಭಾವನೆಯಲ್ಲಿ ನಾವು ಪಳಗಬೇಕು, ನಮ್ಮ ಮನಸ್ಸನ್ನು ಪಳಗಬೇಕು. ನಾವು ಗಡಿಬಿಡಿ ಮಾಡ್ಕೊಳ್ತೇವೆ, ಕನ್ಫ್ಯೂಸ್ ಮಾಡ್ಕೊಳ್ತೇವೆ, ಗಲಿಬಿಲಿ ಮಾಡ್ಕೊಳ್ತೇವೆ. ಹೆದರ್ಬೇಕಾಗಿಲ್ಲ. ನಾನು ನೋಡಿದ್ರ ನಾನು ಅಂತಂದ್ಬಿಟ್ಟೆ ಇಲ್ಲೇನೆ, ಎಲ್ಲಿ ಹೋಗುತ್ತದೋ? ಆದ್ರೂ ಹೇಳ್ಬೇಕಲ್ಲ. ಅಹಂಕಾರ ವಿಲಾಸ ಅಂತಲೇ ಒಂದು ಲೇಖನ ಬರೆದಿದ್ದೇನೆ. ಅದರಲ್ಲಿ ಬರೆದಿದ್ದೇನೆ, ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಬೇಕಾಗತ್ತೆ ಅಂತ, ಯಾತಕ್ಕೋಸ್ಕರ ಬೇಕಾಗತ್ತೆ ಅಂತ ಕೂಡ ಎಲ್ಲ ಬರೆದಿಟ್ಟಿದ್ದೀನಿ. ಅದರೊಳಗೆ ಎಲ್ಲ ಒಂದೇ ಸತಿ ಅರ್ಥಕೊಳ್ಳಿ ಅಂತ. ಗೊತ್ತಾಯ್ತೆ? ಪಾಪ ಜನಗಳಿಗೆ ಗೊತ್ತಿಲ್ಲ, ಅರ್ಥಕೊಳ್ಳಿ ಪಾಪ ಅಂತ. ನನ್ನ ಅಹಂಕಾರ ಅದು. ಅಹಂಕಾರವನ್ನ ಚೆನ್ನಾಗಿ ಬಲಿಯಾಗ್ಬಿಡ್ಬೇಕು, ದೊಡ್ಡದಾಗಿ ಬಲಿಯಬೇಕದು. ಆಮೇಲೆ ಅದನ್ನು ಬಲಿ ಹಾಕಬೇಕು. ಪರಮಾತ್ಮನಿಗೆ ಆ ಬಲಿತ ಅಹಂಕಾರ ಕುರಿ ಕೊಬ್ಬಿದಷ್ಟು ದೇವಿಗೆ ಬಹಳ ಇಷ್ಟ. ಬಲ್ತ್ಕೊಂಡಿರ್ಬೇಕದು. ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಿ ಬಲಿಯಬೇಕು. ಏನಿದು ಸೊಳ್ಳೆ ಮರಿ ಥರದ ಅಹಂಕಾರದಿಂದ ಅದೇನು ತ್ಯಾಗ! ಸೊಳ್ಳೆ ಮರಿಯ ಅಹಂಕಾರ ಅದೆಂಥ ಅಹಂಕಾರ ಅದು! 4 ಜನರೊಂದಿಗೆ ಪ್ರಭಾವ ಬೀರಿ, 4 ಜನರ ಮೇಲೆ ವರ್ಚಸ್ಸನ್ನು ಬೀರಿ ಏನೋ ಒಂದು ಮಹತ್ ಕಾರ್ಯ ಮಾಡೋಕೆ ಸಾಧ್ಯವಿಲ್ಲಿರ್ತಕ್ಕಂಥವನ ಅಹಂಕಾರ ಎಂಥ ಅಹಂಕಾರ ಅದು! ಮನೆ ಮಕ್ಕಳೇ ಮಾತು ಕೇಳದೆ ಇರತಕ್ಕಂಥವ್ರ ಅಹಂಕಾರ ಎಂಥ ಅಹಂಕಾರ ಅದು! ಅವನಿಗೇನು ಅಹಂಕಾರ ಅಂತ ಮೆರೆದಾಡೋದು? ಅವನ ಮಕ್ಕಳೇ ಅವನ ಮಾತು ಕೇಳೋದಿಲ್ಲ. ಅವನು ಹೇಳ್ತಾನೆ ನಾನು ಅಂತ, ಹೋಗ ನೀನು. ಮನೆಯ ಮಕ್ಕಳೇ ಮಾತು ಕೇಳೋದಿಲ್ಲ. ಅವನಿಗೇನಿದೆ ಅಹಂಕಾರ? ಮನೆ ಮಕ್ಕಳು, ಮನೆ ಮಂದಿ, ಊರ ಮಂದಿ, ರಾಜ್ಯದ ಮಂದಿ, ರಾಷ್ಟ್ರದ ಮಂದಿ ಎಲ್ಲರೂ ಕೂಡ ಅವನ ಮಾತನ್ನ ಪುರಸ್ಕರಿಸಬೇಕು. ಅಂತಹ ಒಂದು ಅಹಂಕಾರವನ್ನ, ಅಂತಹ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಆಮೇಲೆ ಮೆಲ್ಲಗೆ ಅದನ್ನ
ಭಗವಂತನಿಗೆ ಬಲಿ ಎಂಥ ರುಚಿಕರವಾದ ಬಲಿ ಅದು. ಆ ರೀತಿಯಲ್ಲಿ ಅಹಂಕಾರ ಸಮರ್ಪಣೆ ಆಗಬೇಕು. ಆಲೋಚನೆ ಮಾಡಿ ನೋಡಿ. ಸ್ವಾಮಿ ವಿವೇಕಾನಂದರ ಬಳಿಗೆ ಒಬ್ಬ ದುರ್ಬಲ ವ್ಯಕ್ತಿ ಬಂದು ಕೇಳ್ತಾನೆ, ಸ್ವಾಮೀಜಿ ಧ್ಯಾನ ಮಾಡಬೇಕು, ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕು, ಏನು ಹೇಳ್ತೀರಿ, ಹೇಗೆ ಮಾಡೋದು ಅದನ್ನ? ಸ್ವಾಮಿ ವಿವೇಕಾನಂದರು ಅವನು ನಾಮೂಲಾಗ್ರವಾಗಿ ನೋಡ್ತಾರೆ, ಹೇಳ್ತಾರೆ, ನಿನಗೆ ಸುಳ್ಳು ಹೇಳಕ್ ಬರುತ್ತಾ? ಆ ಮನುಷ್ಯನಿಗೆ ಆಶ್ಚರ್ಯವೋ ಆಶ್ಚರ್ಯ. ಧ್ಯಾನ ಅಂತಂದ್ರೆ ಏನು? ಭಗವದ್ ಧ್ಯಾನ. ಸ್ವಾಮಿ ವಿವೇಕಾನಂದರ ಹತ್ರ, ದೊಡ್ಡ ಸನ್ಯಾಸಿಗಳ ಹತ್ರ ದೊಡ್ಡ ವಿಚಾರವನ್ನು ಕೇಳಿ ಆ ದೊಡ್ಡ ಧ್ಯಾನವನ್ನು ಮಾಡಿ ದೊಡ್ಡ ಮನುಷ್ಯ ಅನ್ಸ್ಕೊಳ್ಬೇಕು ಅಂತ ದೊಡ್ಡದಾಗಿ ಬಂದ್ರೆ ಈ ಸ್ವಾಮಿಗಳು ಹೇಳೋ ಮಾತು ಕೇಳಿ ಸುಳ್ಳು ಹೇಳೋಕೆ ಬರುತ್ತಾ ನಿನಗೆ? ಧ್ಯಾನೆಯಲ್ಲಿ ಸುಳ್ಳು ಹೇಳೋದೆಲ್ಲಿ? ಆಶ್ಚರ್ಯವೋ ಆಶ್ಚರ್ಯ ಅವನಿಗೆ. ಆಗ ಅವನು ಸ್ವಾಮೀಜಿನ ಕೇಳ್ತಾನೆ, ಏನು ಸ್ವಾಮೀಜಿ ಸುಳ್ಳು ಹೇಳೋದೆ ಅಂದ್ರೆ ಸುಳ್ಳು ಹೇಳೋದು ತಪ್ಪಲ್ವೇ ಅಂತ ಅನ್ನುವ ಅರ್ಥದಲ್ಲಿ ಅವನು ಹೇಳ್ತಾನೆ. ಆಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹೌದು, ಗೋಡೆ ಇದೆಯಲ್ಲ ಗೋಡೆ, ಅದು ಸುಳ್ಳು ಹೇಳೋದಿಲ್ಲ. ಹಸು ಇದೆಯಲ್ಲ ಹಸು, ಅದು ಸುಳ್ಳು ಹೇಳೋದಿಲ್ಲ. ಆದರೆ ಅದು ಗೋಡೆಯೇ, ಇದು ಹಸುವೆ. ಅದು ಸುಳ್ಳು ಹೇಳಿದ್ರೇನು, ಸತ್ಯ ಹೇಳಿದ್ರೇನು ಅಂತ ಅರ್ಥ. ಗೋಡೆ ಸತ್ಯ ಹೇಳಿದ್ರು ಅದು ಗೋಡೆಯೇ, ಸುಳ್ಳು ಹೇಳಿದ್ರು ಗೋಡೆಯೇ, ಏನು ಹೇಳದೇ ಇದ್ರು ಕೂಡ ಗೋಡೆಯೇ. ಗೋಡೆಯೋಪಾದಿಯಲ್ಲಿ ಇರೋದು ಅಥವಾ ವೀರನೋಪಾದಿಯಲ್ಲಿ ಇರೋದು ಆಲೋಚನೆ ಮಾಡಬೇಕು. ಮೊದಲು ಸುಳ್ಳು ಹೇಳೋದಕ್ಕೆ ಕಲಿ. ಅಂದ್ರೆ ಮೊದಲು ಸ್ವಲ್ಪ ವೀರತ್ವವನ್ನು ಬೆಳೆಸ್ಕೋ ಅಂತ ಶ್ರೀ ಸ್ವಾಮಿ ವಿವೇಕಾನಂದರು ಸಲಹೆ ಕೊಡ್ತಾರೆ. ದುರ್ಬಲರ ಕೈನಲ್ಲಿ ಧರ್ಮ ಸೇರಿಕೊಂಡು ಧರ್ಮ ಅಧೋಗತಿ ಇಳಿದಿರೋದು. ಗೊಡ್ಡು ವ್ಯಕ್ತಿಗಳು ಎಲ್ಲ ಸೇರಿಕೊಂಡು, ಅದಕ್ಕೆ ಗೊಡ್ಡು ಧರ್ಮ, ಗೊಡ್ಡು ವೇದಾಂತ ಅಂತಲೇ ಹುಟ್ಕೊಂಡಿದೆ ಶಬ್ದ ನೋಡಿ. ಗೊಡ್ಡು ವ್ಯಕ್ತಿಗಳ ಕೈಯಲ್ಲಿ ಧರ್ಮ ಸೇರ್ಕೊಂಡು ಅದು ಗೊಡ್ಡು ಧರ್ಮ, ಗೊಡ್ಡು ವೇದಾಂತ ಆಗದೆ ಇರ್ತದೆಯೇ? ಯಾತಕ್ಕೋಸ್ಕರ ಅಂತಹ ಶ್ರೇಷ್ಠವಾದ ಧರ್ಮಕ್ಕೆ, ಅಂತಹ ಶ್ರೇಷ್ಠವಾದ ವೇದಾಂತಕ್ಕೆ ಗೊಡ್ಡು ವೇದಾಂತ ಅನ್ನುವ ಹೆಸರು ಯಾತಕ್ಕಾದ್ರೂ ಬರಬೇಕಾಗಿತ್ತು? ಅಂದ್ರೆ ಅವರು ಮೂತಿ ನೋಡಿ. ಆ ಮನುಷ್ಯ ಧರ್ಮ, ನಾನು ಧರ್ಮಿಷ್ಠ ಅಂತ ಹೇಳ್ಕೊಳತಕ್ಕಂಥವನ ಮೂತಿಯನ್ನು ನೋಡಿ, ಇಂಥವನ ಕೈಲಿರ್ತಕ್ಕಂಥ ಧರ್ಮ, ಇಂಥವನ ಕೈಲಿರ್ತಕ್ಕಂಥ ವೇದಾಂತ, ಗೊಡ್ಡ ವೇದಾಂತ ಅಲ್ಲದೆ ಇನ್ನಂತದ್ದು, ಕೆಲಸಕ್ಕೆ ಬರದೇ ಇರತಕ್ಕಂಥ ವೇದಾಂತ ಅಂತನ್ನುವ ತೀರ್ಮಾನಕ್ಕೆ ಬಾಕಿ ಉಳಿದಂತಹ ವೈಜ್ಞಾನಿಕ ವ್ಯಕ್ತಿಗಳು, ಆಧುನಿಕ ವ್ಯಕ್ತಿಗಳು, ನಾಗರಿಕ ವ್ಯಕ್ತಿಗಳು ತೀರ್ಮಾನಕ್ಕೆ ಬರೋದಕ್ಕೆ ಹಾಗೆ ಕಾರಣ. ಆದರೆ ಅದು ಆನಂದವನ್ನೋ, ಶಕ್ತಿಯನ್ನೋ, ಪರಾಕ್ರಮವನ್ನೋ, ವಿವೇಕವನ್ನೋ, ಜ್ಯೋತಿಯನ್ನೋ ಪಸರಿಸುವಂತಿದ್ರೆ ಆಗ ಅದು ಖಂಡಿತವಾಗಿಯೂ ಗೊಡ್ಡ ವೇದಾಂತ ಅಂತ ಅನಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಆದ್ರಿಂದ ನಾವು ಎಚ್ಚರವಾಗಿರಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.